ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಮುಂದಿನ ವಿಷಯದ ಬಗ್ಗೆ ನೋಡೋಣ. ಮುಂದಿನ ವಿಷಯ ಏನು ಅಂದರೆ ಬಹಳ ವಿಚಿತ್ರ. ಇದುವರೆಗೂ ಕೂಡ ದೇಹ ಬೇರೆ, ಆತ್ಮ ಬೇರೆ, ದೇಹದ ಸ್ವರೂಪ ಇದು, ಆತ್ಮನ ಸ್ವರೂಪ ಇದು, ಹಾಗೆ ಹೀಗೆ ಎಲ್ಲ ವಿಷಯಗಳನ್ನು ಹೇಳಿದರು, ಆಚಾರ್ಯರೇ ಹೇಳಿರೋದು. ಈಗೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅದನ್ನು ಅದ್ವೈತ ಬ್ರಹ್ಮ ಅನ್ನೋದು ಇವಾಗಿನ ಒಂದು ವಿಷಯ. ಏನು ಅಂದರೆ ಇದುವರೆಗೂ ಜ್ಞಾನದ ಸ್ವರೂಪ, ಅದನ್ನು ನಮ್ಮ ಜ್ಯೋತಿಯವರು ತುಂಬ ಚೆನ್ನಾಗಿ ಹೇಳಿದರು. ಆತ್ಮವೇ ಬೇರೆ, ದೇಹನೇ ಬೇರೆ, ಆತ್ಮ ವಿಕಾರಗಳಿಲ್ಲ, ದೇಹಕ್ಕೆ ವಿಕಾರಗಳಿದೆ, ದೇಹಕ್ಕೆ ರೋಗ ರುಜಿನಗಳಿದೆ, ಆತ್ಮಕ್ಕೆ ಇಲ್ಲ, ಈ ಎಲ್ಲ ವಿಷಯ ತಿಳ್ಕೊಂಡ್ವಿ. ಅದರಿಂದ ಆತ್ಮನನ್ನು ಅವನಿಗೆ ಮಿತಿ ಇಲ್ಲದವನು, ಅವನ ದ್ರಷ್ಟ ಅನ್ನೋದನ್ನು ತಿಳ್ಕೊಂಡ್ವಿ. ಅಂದರೆ ಸ್ವಪ್ರಕಾಶವುಳ್ಳವನು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ದೇಹದ ಬಗ್ಗೆ ತಿಳ್ಕೊಂಡ್ವಿ, ಅದು ರೋಗಗ್ರಸ್ತ ಆಗುತ್ತೆ, ಅದಕ್ಕೆ ಜಡವಾದದ್ದು ಗುಣಗಳಿಗೆ ಒಳಗಾಗತ್ತೆ, 3 ಗುಣಗಳು ಅದರ ಮೇಲೆ ಒಂದರ ಹಿಂದೆ ಒಂದರಂತೆ ಮಾಡುತ್ತೆ, ಎಲ್ಲ ಗೊತ್ತು. ಮತ್ತು ಅದಕ್ಕೆ ಚಲನೆ ಸಿಗೋದೇ ಆತ್ಮನಿಂದ ಅನ್ನೋ ವಿಷಯ ಕೊನೆಯಲ್ಲಿ ತಿಳ್ಕೊಂಡ್ವಿ ನಾವು. ಈಗ ಶರೀರ ಸಹ ಆತ್ಮನಲ್ಲ ಅನ್ನೋದು ತಿಳ್ಕೊಂಡು ಆತ್ಮನನ್ನೇ ಪುರುಷ ಅಂತಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಏನು ಹೇಳ್ತಾರೆ ಮುಂದೆ 41ನೇ ಶ್ಲೋಕಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ ಹೇಳ್ತಾರೆ, ಇತಿ ಆತ್ಮದೇಹ ಭಾಗೇನ ಪ್ರಪಂಚಸ್ಯ ಏವ ಸತ್ಯತಾ ಯಥಾ ಉಕ್ತ ತರ್ಕಶಾಸ್ತ್ರೇಣ ತತಃ ಕಿಂ ಪುರುಷಾರ್ಥತಾ ಅಂತಾರೆ. ಅಂದರೆ ಇಷ್ಟೆಲ್ಲ ವಿಚಾರ ಮಾಡಿದ್ದರಿಂದ ಏನಪ್ಪ ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ಪ್ರಶ್ನೆ ಕೇಳ್ತಾರೆ. ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ ದೇಹನೇ ಬೇರೆ, ಆತ್ಮನೇ ಬೇರೆ ಅಂತ ಹೇಳಿ ತಿಳಿತು. ಅಲ್ಲಿಗೆ ಆತ್ಮ ಮತ್ತು ದೇಹ 2 ವಸ್ತು ಅಂತ ಅಂದಾಗ ಏನಾಗುತ್ತೆ ಅಂದರೆ ಒಂಥರ ಭಯ ಮನಸ್ಸಲ್ಲಿ ಹುಟ್ಟುತ್ತೆ. ಏನಪ್ಪ ದೇಹನೇ ಬೇರೆ, ಆತ್ಮನೇ ಬೇರೆ ಅಂದರೆ 2 ಬೇರೆ ಬೇರೆ ಆಗೋದ್ರೆ ನಾವಿರೋದು ಹೇಗೆ? ಏಕೆಂದರೆ ಆತ್ಮನ ಶಕ್ತಿಯಿಂದಲೇ ಈ ದೇಹ ಅದು ಚಲಿಸ್ತಾ ಇದೆ, ಕೆಲಸ ಮಾಡ್ತಾ ಇದೆ, ನೋಡ್ತಾ ಇದೆ, ಊಟ ಮಾಡ್ತಾ ಇದೆ, ಓಡಾಡ್ತಾ ಇದೆ, ಮಾತಾಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಹಾಗಾದ್ರೆ ಅದೇ ಬೇರೆ ಇದೇ ಬೇರೆ ಅಂದರೆ ಒಂದು ರೀತಿಯ ಭಯ ಹುಟ್ಟುತ್ತೆ. ಆವಾಗ ಈ ಭಯ ಇದ್ದರೆ ಪುರುಷಾರ್ಥ ಸಿದ್ಧಿ ಆಗಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನಮ್ಮಲ್ಲಿ 6 ದರ್ಶನ ಶಾಸ್ತ್ರಗಳಿದೆ ಅಲ್ವಾ? 6 ದರ್ಶನಗಳಿದೆ ಒಟ್ಟು, ವೇದಾಂತ ದರ್ಶನಗಳು. ಅವು ಯಾವುದು ಅಂತ ಹೇಳಿದರೆ ನ್ಯಾಯ, ವೈಶೇಷಿಕ, ಮೀಮಾಂಸ, ಸಾಂಖ್ಯ, ಯೋಗ, ಇವೆಲ್ಲವೂ ತರ್ಕ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಎಲ್ಲ 6 ದರ್ಶನಗಳಲ್ಲಿ ಮಾನವರ ಜಾಗೃತ ಅವಸ್ಥೆಯ ಅನುಭವಗಳನ್ನು ಮಾತ್ರ ಗಣನೆಗೆ ತಗೊಳ್ತಾರೆ. ಈಗ ಯಾವುದನ್ನೇ ತಗೊಳ್ಳಿ, ನ್ಯಾಯ ತಗೊಳ್ಳಿ, ವೈಶೇಷಿಕ ತಗೊಳ್ಳಿ, ಸಾಂಖ್ಯ ತಗೊಳ್ಳಿ, ಯೋಗ ತಗೊಳ್ಳಿ, ಯಾವುದನ್ನು ತಗೊಂಡ್ರೆ ಕೂಡ ಅದರಲ್ಲಿ ಜಾಗೃತ ಅವಸ್ಥೆಯ ಅನುಭವಗಳನ್ನು ಮಾತ್ರವೇ ತಿಳಿಸ್ತಾರೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಉಳಿದ ಅವಸ್ಥೆಗಳಾದ ಕನಸು ಅಥವಾ ಸ್ವಪ್ನ, ಸುಷುಪ್ತಿಗಳನ್ನು ಪರೀಕ್ಷೆ ಮಾಡಿಲ್ಲ. ಅಲ್ಲಿಗೆ ಇವುಗಳನ್ನು ಪೂರ್ಣ ಅನುಭವ ಸಿಗಲ್ಲ ಅಂತಾರೆ. ಈ ರೀತಿ ಅಪೂರ್ಣವಾದ ಅನುಭವದ ಆಧಾರದ ಮೇಲೆ ನಿಂತಿರುವಂತಹ ಎಲ್ಲ ದರ್ಶನಶಾಸ್ತ್ರಗಳಿಗೆ ತರ್ಕಶಾಸ್ತ್ರ ಅಂತ ಹೇಳಿ ಒಟ್ಟಾಗಿಯಾಗಿ ಕರೀತಾರೆ. ಈ ತರ್ಕಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ದೇಹಾತ್ಮವಾದವನ್ನು ಅವರು ಒಪ್ಪೋದಿಲ್ಲ. ತರ್ಕಶಾಸ್ತ್ರದಲ್ಲಿ ದೇಹಾತ್ಮವಾದ ಅಂತಂದರೆ ಅವರು ಇಲ್ಲ, ಅದು ಒಪ್ಪಲ್ಲ ನಾವು ಅಂತ ಹೇಳ್ತಾರೆ. ಯಾಕೆಂದರೆ ಇನ್ನು ದೇಹವೇ ಆತ್ಮ ಅನ್ನೋರು ಯಾರಪ್ಪ ಅಂತ ಹೇಳಿದರೆ ಚಾರ್ವಾಕರು ಏನು ಹೇಳ್ತಾರೆ, ಇರೋದೇ ಒಂದು ದೇಹ ಇದೆಯಲ್ಲ ಅದೇ ಆತ್ಮ ಅಷ್ಟೇ. ಅವರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಏನು ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳ್ತಾರೆ. ಅಂದರೆ ಸಾಲ ಮಾಡಿ ಆದರೂ ಸರಿ, ನೀನು ಮಜಾ ಮಾಡು, ತುಪ್ಪ ತಿನ್ನು, ಆರಾಮಾಗಿರು, ಯಾಕೆಂದರೆ ಇರೋದೇ ಒಂದು ಜನ್ಮ, ಅದು ಇದು ಅಂತ ಏನೂ ಇಲ್ಲ, ತಿಂದುಬಿಡು ಆರಾಮಾಗಿ, ನೀನು ಶರೀರ ಬಿಡುವಾಗ ಬಿಟ್ಬಿಡು ಅಂತ. ಇದು ಚಾರ್ವಾಕರ ಒಂದು ಸ್ಥಿತಿ. ಅವ್ರು ಹಂಗೆ ಹೇಳ್ತಾರೆ ಅದನ್ನು. ಅಂದರೆ ತರ್ಕಶಾಸ್ತ್ರಜ್ಞರು ಚಾರ್ವಾಕರ ಮಾತನ್ನು ಒಪ್ಪಲ್ಲ. ತರ್ಕ ಮಾಡೋರು ಚಾರ್ವಾಕರನ್ನು ಒಪ್ಪೋದಿಲ್ಲ. ಅವರು ದೇಹ ಬೇರೆ ಆತ್ಮ ಬೇರೆ ಅಂತ ಹೇಳ್ತಾರೆ. ಇನ್ನು ನೈಯಾಯಿಕರು, ವೈಶೇಷಿಕರು, ಮೀಮಾಂಸಕರು ಇವರೆಲ್ಲ ಏನು ಹೇಳ್ತಾರೆ, ಆತ್ಮನು ನಾನು ಅಂತಲೇ ಹೇಳ್ಕೊಳ್ಳೋನು ಅವನೇ ಕರ್ತೃ, ಅಲ್ಲಿವರೆಗೂ ಬರ್ತಾರೆ ಅವರು, ಅವನೇ ಕರ್ತೃ, ಅವನೇ ಭೋಕ್ತೃ ಅಂತ ಕೂಡ ಹೇಳಿಬಿಡ್ತಾರೆ. ಅಂದರೆ ದೇಹ ಮತ್ತು ಆತ್ಮ ಒಂದೇ ಅಲ್ಲ ಅಂತ ಹೇಳಿಬಿಡ್ತಾರೆ ಅವರು. ಇದು ಅಲ್ಲಿವರೆಗೆ ಬರುತ್ತೆ. ಸಾಂಖ್ಯದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಸಾಂಖ್ಯದಲ್ಲಿ ಆತ್ಮನು ನಾನು ಅನ್ನುವ ಅರಿವಿಗಿಂತ ಬೇರೆಯಾದವನು. ಯಾಕೆಂದರೆ ಅರಿವನ್ನು ಅವನು ನೋಡ್ತಾ ಇದ್ದಾನೆ. ಈಗ ಆತ್ಮ ದೇಹವನ್ನು ನೋಡ್ತಾನಲ್ವಾ, ಅದರಿಂದ ಆತ್ಮ ನಾನು ಅನ್ನುವ ಅರಿವಿಗಿಂತ ಬೇರೆಯಾದದ್ದು, ಅದಕ್ಕೆ ಅವನು ಅದನ್ನು ನೋಡ್ತಿದ್ದಾನೆ ಅಂತ ಹೇಳ್ತಾರೆ.
ಯೋಗದಲ್ಲಿ ಏನು ಹೇಳ್ತಾರೆ ಅಂದರೆ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಆತ್ಮ ಅಸಂಗ, ಸ್ಥೂಲ ಸೂಕ್ಷ್ಮ ದೇಹಗಳು ಪ್ರಕೃತಿಯ ಪರಿಣಾಮದಿಂದ ಅಶುದ್ಧ ಆಗತ್ತೆ, ಅವೆಲ್ಲವೂ ಕೂಡ ಅಶುದ್ಧ ಆಗತ್ತೆ. ಅದಕ್ಕೆ ಮಾಲಿನ್ಯ ಕಳ್ಕೊಂಡ ತಕ್ಷಣ ಯೋಗವನ್ನು ಅಭ್ಯಾಸ ಮಾಡಿದರೆ, ಅಷ್ಟಾಂಗ ಯೋಗ ಮಾರ್ಗ ಇದೆಯಲ್ಲ ಅದನ್ನು ಅಭ್ಯಾಸ ಮಾಡಿಬಿಟ್ರೆ ಸಾಕು, ಆತ್ಮನ ದರ್ಶನ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಈ ಷಡ್ ದರ್ಶನಗಳಿದೆಯಲ್ಲ ಇದುವರೆಗೂ ನಾವು ತಿಳ್ಕೊಂಡಿದ್ದು, ಅದರ ಕರ್ತೃಗಳು ಯಾರ್ಯಾರು ಅಂತ ಹೇಳಿದರೆ ಅವರು ಋಷಿಗಳೇನೆ. ಅವ್ರು ಯಾರು ಅಂತ ನೋಡಿದ್ರೆ ಚಾರ್ವಾಕ ಮತ ಅಥವಾ ನಾಸ್ತಿಕವಾದ ಅಂತ ಏನು ಹೇಳ್ತೀವಿ ಅದನ್ನು ಬೃಹಸ್ಪತಿ ಅನ್ನುವಂತಹವರು ಕಂಡಿಡಿದದ್ದು. ಅವರು ಇದನ್ನು ಚಾರ್ವಾಕ ದರ್ಶನ ಮಾಡಿದ್ದು. ಗೌತಮ ಋಷಿಗಳು ನ್ಯಾಯ ಅನ್ನುವಂತಹ ಇದನ್ನು ಮಾಡಿದ್ದು. ಕಣಾದರು ವೈಶೇಷಿಕ ಅದರ ಮಾಡ್ತಾರೆ. ಪತಂಜಲಿಯವರು ಯೋಗ, ನಮಗೆ ಗೊತ್ತಿದೆ, ಪತಂಜಲಿ ಯೋಗ ಸೂತ್ರಗಳನ್ನು ನಾವು ಅಭ್ಯಾಸ ಮಾಡ್ತೇವೆ. ಮತ್ತು ಕಪಿಲರು ಸಾಂಖ್ಯವನ್ನು ಹೇಳ್ತಾರೆ. ಹಾಗೆ ಮೀಮಾಂಸೆನಲ್ಲಿ 2 ಥರ ಬರುತ್ತೆ, ಒಬ್ಬರು ಜೈಮಿನಿಗಳು, ಇನ್ನೊಬ್ಬರು ವ್ಯಾಸರು. ಅವೆರಡು ಉತ್ತರ ಮೀಮಾಂಸ ಇದು ಅಂತ ಅದು ಬಂದುಬಿಡುತ್ತೆ. ಹೀಗಾಗಿ ಆತ್ಮ ದೇಹ ಬೇರೆ ಬೇರೆ ಅಂತ ಇವರೆಲ್ಲರೂ ಕೂಡ ಹೇಳ್ತಾರೆ. ಆದರೆ ವೇದಾಂತ ಇದನ್ನು ಒಪ್ಪಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ದೇಹಾತ್ಮ ಭೇದ ಬರೀ ವ್ಯವಹಾರಕ್ಕೆ ಮಾತ್ರ. ಆತ್ಮ ಅಂದರೆ ಹೀಗಿದೆ, ದೇಹ ಅಂದರೆ ಹೀಗಿದೆ, ದೇಹ ಅಂದರೆ ಹಿಂಗಾಗತ್ತೆ, ಆತ್ಮ ಅಂದರೆ ಅದಕ್ಕೇನೂ ಇಲ್ಲ, ಅದು ಹೀಗಿದೆ, ಇದೆಲ್ಲ ಬರೀ ಹೇಳಕ್ಕಷ್ಟೇ, ಭೇದವನ್ನು ತೋರಿಸ್ಲಿಕ್ಕಷ್ಟೇ, ಬರೀ ವ್ಯಾವಹಾರಿಕವಾದದ್ದು ಇದೆಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಡೀ ವಿಶ್ವದಲ್ಲಿರೋದು ಒಂದೇ ಚೈತನ್ಯ ಅಲ್ವಾ? ಇದನ್ನು ನಾವು ಪ್ರಾರಂಭದಿಂದ ಅಪರೋಕ್ಷ ಅನುಭೂತಿ ಪ್ರಾರಂಭ ಮಾಡಿದಾಗಿಂದ ನಾವು ಇದನ್ನೇ ಹೇಳ್ತಾ ಇದ್ದೀವಿ. ಏನಂತ? ಇರೋದು ಒಂದೇ ಚೈತನ್ಯ, ಏಕ ಚೈತನ್ಯ, ಅದರಿಂದಲೇ ಎಲ್ಲವೂ, ಇದು ತಾನೇ ನಾವು ಹೇಳ್ತಿರೋದು. ಒಂದೇ ಚೈತನ್ಯ ಅಂದಾಗ ದೇಹ ಬೇರೆ ಆತ್ಮ ಬೇರೆ ಅಂತ ಹೆಂಗೆ ಹೇಳ್ತೀರಾ ನೀವು? ಈ ಪ್ರಶ್ನೆಯನ್ನು ಎತ್ತುತ್ತಾರೆ. ಇರೋದೆಲ್ಲ ಒಂದೇ ಚೈತನ್ಯ, ಅದೇ ಚೈತನ್ಯವೇ ಪ್ರಪಂಚವಾಗಿ ಕಾಣಿಸುತ್ತಿದೆ. ಇಲ್ಲಿದೆ ಅರ್ಥ. ಇರೋದು ಚೈತನ್ಯ ಒಂದೇ, ಪ್ರಪಂಚವಾಗಿ ಕಾಣ್ತಿರೋದು ಯಾವುದು? ಬೇರೆ ಏನನ್ನೂ ತಂದು ಪ್ರಪಂಚ ಮಾಡಿಲ್ಲ, ಅದು ತಾನೇ ಪ್ರಪಂಚವಾಗಿ ತೋರುತ್ತಿದೆ, ಕಾಣಿಸ್ಕೊಳ್ತಾ ಇದೆ. ಯಾಕೆಂದರೆ ನಾವು ನೋಡ್ತಿದ್ದೀವಿ, ಅದರೊಳಗೆ ಇದ್ದೀವಿ, ಅದರೊಳಗೆ ಆಟ ಆಡ್ತಾ ಇದ್ದೀವಿ, ಅದರೊಳಗೆ ಎದ್ದು ಬಿದ್ದು ಎಲ್ಲದೂ ನಡೀತಾ ಇದೆ. ಪ್ರಪಂಚದೊಳಗೇನೆ ನಮ್ಮದೆಲ್ಲ, ಎಲ್ಲ ವ್ಯವಹಾರವೂ ಪ್ರಪಂಚದಲ್ಲಿ ನಡೀತಾ ಇದೆ ನಮ್ಮದು. ಹಾಗಿದ್ರೆ ಇರೋದು ಒಂದೇ ಚೈತನ್ಯ ಅಂತ ಹೇಳಿದರೆ ಇದೆರಡು ವಿರೋಧಾಭಾಸ ಆಗೋದಿಲ್ವಾ? ದೇಹನೇ ಬೇರೆ, ಅದು ಹೀಗಿದೆ, ಅದು ಹಾಗಿದೆ, ಇದು ಹೀಗಿದೆ ಅಂತ ಹೇಳಿದ್ರೆ ಹೇಗೆ? ಇದನ್ನು ಶಂಕರಾಚಾರ್ಯರೇ ಹೇಳ್ತಿರೋದು. ಅವ್ರು ಹೇಳ್ತಾರೆ ಅದೇ ಚೈತನ್ಯವೇ ಪ್ರಪಂಚವಾಗಿ ಕಾಣಿಸುತ್ತಿದೆ ಅಷ್ಟೇ. ಏಕೆಂದರೆ ವೇದಾಂತ ಏನನ್ನು ನಂಬತ್ತೆ ಅಂದರೆ ಆ ಪರಮಾತ್ಮ ತಾನು ಒಬ್ಬನೇ ಇದ್ದ, ಅನೇಕವಾಗಬೇಕು ಅಂತ ಅಂದುಕೊಂಡ ತಕ್ಷಣ ಏನಾಯಿತು? ಅನೇಕವಾದ ಅಲ್ವಾ? ಅವನ ಇಚ್ಛಾ ಮಾತ್ರದಿಂದ ಇಡೀ ಪ್ರಪಂಚದ ಸೃಷ್ಟಿಯಾಗಿದೆ. ಅಂದರೆ ಬೇರೆ ಎಲ್ಲಿಂದ ಆಯಿತು? ಅದು ಬೇರೆ ಇದು ಬೇರೆ ಅಂತ ಎಲ್ಲಿಂದ ಬಂತು? ಒಂದೇ, ಇರೋದೆಲ್ಲ ಒಂದೇ ಚೈತನ್ಯ. ಅದರಿಂದ ಅವನು ಅಂದುಕೊಂಡಿದ್ದರಿಂದ ಈ ಸೃಷ್ಟಿ ನಡೆದ್ರಿಂದ ಇದು ಸೃಷ್ಟಿ ಆಯಿತು. ಇದನ್ನೇ ಥಿಯಾಸಫಿ ಹೇಳೋದು. ಥಿಯಾಸಫಿ ಹೇಳೋದು ಇದನ್ನೇ. ಆ ಈಶ್ವರ ಪರಮೇಶ್ವರ ತಾನು ಅನೇಕವಾಗಬೇಕು ಅಂದುಕೊಂಡ, ತನ್ನದೇ ಒಂದು ಭಾಗಕ್ಕೆ ಒಂದು ಚೌಕಟ್ಟನ್ನು ಹಾಕಿದ, ಅಲ್ಲಿಂದ ಪ್ರಾರಂಭ ಆಯಿತು. ಆವಾಗಲೇ ಸಮಯ ಮತ್ತು ಕಾಲ ಮತ್ತು ಸ್ಪೇಸ್, ದೇಶ ಅಂತ ನಾವೇನು ಹೇಳ್ತೀವಿ, ಸ್ಪೇಸು ಶುರುವಾಗಿದ್ದು ಆಗ. ಯಾವಾಗ? ಅಕ್ಷರದಿಂದ ಓಂಕಾರ ಶುರುವಾದಾಗ. ಎಷ್ಟು ಇದೆ ಇದು ಸ್ಪೇಸು? ಓಂಕಾರ ವಿಶಾಲವಾಗ್ತಾನೆ ಇದೆ, ಇದು ವಿಶಾಲ ಆಗ್ತಾನೆ ಇರುತ್ತೆ. ಯಾವಾಗ ಮುಗಿಯುತ್ತೆ? ಓಂಕಾರ ಅಕ್ಷರ ಆಗುತ್ತಲ್ಲ, ಈಗ ಕುಗ್ಗುತ್ತಲ್ಲ, ಒಂದು ಬಿಂದುವಿಗೆ ಬರುತ್ತಲ್ಲ, ಆಗ ಅಷ್ಟೇ. ಇದು ನಡೀತಾನೆ ಇದೆ. ಅಂದರೆ ಮಹಾಶ್ವಾಸ, ಉಚ್ಛ್ವಾಸ, ನಿಶ್ವಾಸ. ಉಸಿರು ಈಚೆ ಬರುತ್ತೆ, ಅದೇ ಉಸಿರು ಮತ್ತೆ ಒಳಗೆ ಹೋಗತ್ತೆ. ಇದೇ ಸೃಷ್ಟಿ, ಇದು ನಡೀತಾನೆ ಇರುತ್ತೆ. ಪೆಂಡಲಮ್ ನೋಡಿದ್ರಲ್ಲ, ಲೋಲಕ ಅಂತಾರಲ್ವ, ಹಿಂಗೋಗತ್ತೆ ಮತ್ತೆ ಹಿಂದಕ್ಕೆ ಬರುತ್ತೆ, ಮತ್ತೆ ಹೀಗೋಗುತ್ತೆ ಮತ್ತೆ ಬರುತ್ತೆ. ಅದನ್ನೇ ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ಅಮ್ಮವರು, ಬ್ಲಾಡ್ಸ್ಗೆ ಅಮ್ಮವರು ಬರೀತಾರೆ. ಹಾಗಾಗಿ ಇರೋದೆಲ್ಲ ಒಂದೇ ಚೈತನ್ಯ ಅಂತ ಹೇಳ್ತಾರೆ. ಮುಂದೆ ಆಚಾರ್ಯರು ಹೇಳ್ತಾರೆ, ಬ್ರಹ್ಮ ಅನ್ನುವ ಪರಮಾತ್ಮನಿಂದಲೇ ಎಲ್ಲವೂ ಹುಟ್ಟಿದೆ. ಏಕಚೈತನ್ಯದಿಂದನೇ ಬಂದಿರೋದು. ಇತಿಹಾಸ ಹೇಳೋದು ಅದನ್ನೇ ಅಲ್ವಾ? ಆ ಬ್ರಹ್ಮನಿಂದಲೇ ಎಲ್ಲವೂ ಹುಟ್ಟಿದೆ.
ಆದ್ದರಿಂದ ಎಲ್ಲವೂ ಬ್ರಹ್ಮವೇ, ಬೇರೇನೂ ಇಲ್ಲ. ಇಡೀ ವಿಶ್ವದಲ್ಲಿ ಇರೋದೆಲ್ಲ ಬರೀ ಬ್ರಹ್ಮವೇ. ಶ್ರುತಿಗಳಲ್ಲಿಯೂ ಇದನ್ನೇ ಹೇಳ್ತಾರೆ. ಅದಕ್ಕೆ ಇವಾಗೊಂದು ಉದಾಹರಣೆ ಆಚಾರ್ಯರೇ ಕೊಡ್ತಾರೆ. ಒಂದು ಚಿನ್ನದ ಗಟ್ಟಿ ಇದೆಯಪ್ಪ ಇಷ್ಟಪ್ಪ, ಅಷ್ಟು ದಪ್ಪ ಚಿನ್ನದ ಗಟ್ಟಿ ಇಟ್ಕೊಂಡು ನಾವೇನು ಮಾಡಲಿಕ್ಕಾಗತ್ತೆ ಅಲ್ವಾ? ಎಲ್ಲ ಇಷ್ಟಿಷ್ಟು ತೆಗೆದು ಮಕ್ಕಳಿಗೆಲ್ಲ ಹಂಚ್ತಾರೆ. ಅವ್ರೇನು ಮಾಡ್ತಾರೆ, ಸುಮ್ಮನೆ ಗಟ್ಟಿ ಇಟ್ಕೊಂಡು ಏನು ಮಾಡ್ತಾರೆ, ಅದನ್ನೇನು ಇಟ್ಕೊಂಡು ಇದು ಮಾಡೋಕ್ಕಾಗತ್ತಾ? ಒಬ್ರು ನೆಕ್ಲೆಸ್ ಮಾಡಿಸ್ಕೊತಾರೆ, ಒಬ್ಬರು ಬಳೆ ಮಾಡಿಸ್ಕೊತಾರೆ, ಒಬ್ರು ಇನ್ನೇನೋ ಮಾಡಿಸ್ಕೊತಾರೆ, ಒಬ್ರು ಕಿರೀಟ ಮಾಡಿಸ್ಕೊತಾರೆ, ಅನೇಕ ಒಡವೆಗಳು. ಮೂಲ ವಸ್ತು ಯಾವುದು? ಚಿನ್ನ. ಕರಗಿಸಿದಾಗ ಏನು ಸಿಗುತ್ತೆ? ಚಿನ್ನ. ಅದನ್ನು ಮುರಿಸಿ ಬೇರೆ ಮಾಡಿಸಿದಾಗ ಏನು ಸಿಗುತ್ತೆ? ಒಡವೆ ಹೆಸರು ಬರುತ್ತೆ ನಿಜ, ಆದರೆ ಒರಿಜಿನಲಿ ಚಿನ್ನನೇ ಇರೋದೆಲ್ಲ. ಅದೇ ಚಿನ್ನದಿಂದ ಮಾಡಿದ ಎಲ್ಲ ಒಡವೆಗಳು ಕೂಡ ಅವುಗಳ ಹೆಸರು ಬೇರೆ ಬೇರೆ ಆಗಿದ್ದರೂ ಕೂಡ, ಒಂದು ಬಳೆ ಅನ್ನಿಸ್ಕೊಳ್ಳುತ್ತೆ, ಒಂದು ನೆಕ್ಲೆಸ್ ಅನ್ನಿಸ್ಕೊಳ್ಳುತ್ತೆ, ಒಂದು ಲಾಂಗ್ ಚೈನು ಅನ್ನಿಸ್ಕೊಳ್ಳುತ್ತೆ. ನೀವು ಏನೇ ಕರೀರಿ, ಅದು ಯಾತ್ರಿಂದ ಮಾಡಿದ್ದಾರೆ? ಚಿನ್ನ. ಅಂದರೆ ಈಗ ಬ್ರಹ್ಮ ಅವರು ಇವರು ಅವರು ಹಾಗೆ ಹೀಗೆ ಹಸು ಕರು ಅದು ಇದು ಪಕ್ಷಿ ಎಲ್ಲ ಹೇಳ್ತಾ ಇದ್ದೀವಿ. ಒರಿಜಿನಲ್ಲೇನು? ಬ್ರಹ್ಮ. ಅದರಿಂದನೇ ಆಗಿರೋದಲ್ವ ವಿಶ್ವ. ಎಷ್ಟು ಚೆನ್ನಾಗಿ, ಎಷ್ಟು ಅರ್ಥವತ್ತಾಗಿ ಅವರು ವಿವರಣೆಯನ್ನು ಕೊಡ್ತಾರೆ ಗೊತ್ತಾ? ಅಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಅವುಗಳ ಹೆಸರು ಬೇರೆ ಬೇರೆ ಇರಬಹುದು, ಆದರೆ ಎಲ್ಲವೂ ಚಿಹ್ನವೇ ಇದ್ದಂತೆ ಎಲ್ಲವೂ ಬ್ರಹ್ಮವೇ ಅಂತ ಹೇಳ್ತಾರೆ. ಅಂದರೆ ಜಗತ್ತು ಬ್ರಹ್ಮದಿಂದ ಹುಟ್ಟಿ ಬ್ರಹ್ಮದಲ್ಲಿಯೇ ಇದೆ ಅಷ್ಟೇ. ಆದುದರಿಂದ ಎಲ್ಲವೂ ಬ್ರಹ್ಮಸ್ವರೂಪವೇ. ಅದಕ್ಕೆ ಪ್ರತಿಯೊಬ್ಬರೂ ಬ್ರಹ್ಮವೇ, ಯಾರು ಬೇರೆ ಬೇರೆ ಇಲ್ಲ. ಇಲ್ಲಿ ಎಲ್ಲರೂ ಬ್ರಹ್ಮವೇ. ಬ್ರಹ್ಮ ಬಿಟ್ಟು ಬೇರೆ ಏನಿದೆ ಪ್ರಪಂಚದಲ್ಲಿ? ಏನೂ ಇಲ್ಲ. ಪ್ರಪಂಚವೇ ಬ್ರಹ್ಮ ಅಂದಾಗ ಏನಿದೆ? ಬೇರೆ ಏನು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮಗೆ ನಾವು ನೋಡುವ ನೋಟಕ್ಕೆ ಹಾಗಿಲ್ಲ ಅಲ್ವಾ? ಬೇರೆ ಬೇರೆ ಅಂತ ಅನಿಸುತ್ತೆ. ಯಾತಕ್ಕೆ? ಆಚಾರ್ಯರ ಪ್ರಶ್ನೆ. ಆಚಾರ್ಯರ ಕಾರಣ ಹೇಳ್ತಾರೆ. ಅದಕ್ಕೆ ಅಜ್ಞಾನ ಕಾರಣ. ಈಗ ನನಗನ್ಸುತ್ತೆ, ನೀವು ಇವ್ರ ಹೆಸರದು, ಅವ್ರ ಹೆಸರಿದು, ಇವ್ರ ಹೆಸರಿದು, ಅವ್ರ ಹೆಸರದು, ನನ್ನ ಹೆಸರಿದು, ಎಲ್ಲ ಬೇರೆ ಬೇರೆ. ನಾನು ಅಲ್ಲಿಂದ ಬಂದಿದ್ದೀನಿ, ನೀವು ಇಲ್ಲಿಂದ ಬಂದಿದ್ದೀರಾ, ಅವ್ರು ಅಲ್ಲಿಂದ ಬಂದಿದ್ದಾರೆ, ಎಲ್ಲ ಕತೆ ಕಟ್ಟಿ ಹೇಳ್ತೀವಿ ನಾವು. ಆದರೆ ಒರಿಜಿನಲ್ಲಾಗಿ ಅವ್ರು ಹೇಳ್ತಾರೆ, ಯಾತಕ್ಕೆ ಹಿಂಗೆ ಬೇರೆ ಬೇರೆ ಕಾಣಿಸ್ತಿದೆ ಅಂದರೆ ನಮ್ಮಲ್ಲಿನ ಅಜ್ಞಾನ. ಅದು ದೇವರಲ್ಲಿನ ಅಜ್ಞಾನ ಅಲ್ಲ, ಅದು ನಮ್ಮಲ್ಲಿನ ಅಜ್ಞಾನ. ಎಲ್ಲವೂ ಅಜ್ಞಾನದಿಂದಲೇ ದ್ವೈತವಾಗಿ ಕಾಣಿಸುತ್ತಿದೆ. ಇರೋದು ಅದ್ವೈತ ಮಾತ್ರ. ಆದರೆ ದ್ವೈತವಾಗಿ ಕಾಣಿಸ್ತಾ ಇರೋದು ನಮ್ಮ ಅಜ್ಞಾನದಿಂದ. ಒಂದೇ ಕಾರಣ, ಅಜ್ಞಾನ ಮಾತ್ರ. ನಮ್ಮ ಅರಿವಿಗೆ ಎಲ್ಲವೂ ಆತ್ಮನೇ ಅನ್ನುವುದು ಬಂದಾಗ, ಅಂದರೆ ಅದು ಅರಿವಾಗಬೇಕು. ನಮಗೆ ಗೊತ್ತಿದೆ, ಈಗ ನಮಗೆ ಎಲ್ಲರಲ್ಲಿರೋದು ಆತ್ಮ ಅಂತ ಗೊತ್ತಿದೆ. ಆದರೂ ಜಗಳಗಳಾಗತ್ತೆ, ಮಾತುಕತೆಯಲ್ಲಿ ವ್ಯತ್ಯಾಸಗಳು ಬರುತ್ತೆ, ಅದು ಹಾಗೆ ಹೀಗೆ ಅನಿಸುತ್ತೆ. ಯಾಕೆಂದರೆ ವ್ಯಕ್ತಿ ಬೇರೆ ಬೇರೆ ಅಲ್ವಾ? ಅವರಲ್ಲಿನ ರಾಗಭಾವಗಳು ಬೇರೆ, ಅವರಲ್ಲಿನ ಮನಸ್ಸುಗಳು ಬೇರೆ ಬೇರೆಯಾಗಿ ಕೆಲಸ ಮಾಡುತ್ತೆ. ಅದರಿಂದ ಒಂದು ವ್ಯತ್ಯಾಸಗಳು ಬರುತ್ತೆ, ಇಲ್ಲ ಅಂತಲ್ಲ. ಮೂಲತಃ ಒಂದೇ ಇರೋದು. ಹಾಗಾಗಿ ಎಲ್ಲವೂ ಆತ್ಮನೇ. ನಮ್ಮ ಅರಿವಿಗೆ ಇದು ಬಂದಾಗ, ಅಂದರೆ ಬ್ರಹ್ಮವನ್ನು ನಾವು ಸಾಕ್ಷಾತ್ತಾಗಿ ನೋಡಿದಾಗ, ನಮ್ಮ ಆತ್ಮದಲ್ಲಿರುವಂಥ ಆತ್ಮನನ್ನು ನಾವು ಸಾಕ್ಷಾತ್ತಾಗಿ ನೋಡಿದಾಗ ಕಂಡುಬಿಟ್ರೆ ಎಲ್ಲರೂ ಆತ್ಮವೇ. ಅದಕ್ಕೆ ಒಂದು ಕಡೆ ಭಗವಾನ್ ಬುದ್ಧರಿಗೆ 8ನೇ ದೀಕ್ಷೆಗೆ ಜ್ಞಾನೋದಯ ಆದಾಗ ಅವ್ರು ಹೇಳ್ತಾರೆ, ನಾನು ಇಡೀ ವಿಶ್ವವನ್ನು ನೋಡ್ತಿದ್ದೇನೆ. ಬರೀ ಪ್ರಪಂಚ ಅಲ್ಲ ಅವ್ರು ಹೇಳಿದ್ದು, ಇಡೀ ಸೃಷ್ಟಿಯನ್ನು ನೋಡ್ತಾ ಇದ್ದೇನೆ. ಎಲ್ಲವೂ ಜಗ ಅಂತ ಉರಿಯುತ್ತಿದೆ ಅಂತಾರೆ. ಅಂದರೆ ಎಲ್ಲೆಲ್ಲೂ ಬೆಳಕು. ಅದನ್ನು ಕಲ್ಪನೆ ಮಾಡ್ಕೊಂಡು ನೋಡಿ ಒಂದು ಸಲ ಹೇಗೆ ಅನಿಸುತ್ತೆ ಅಂತ. ಕಣ್ಬಿಟ್ಟು ಕೂಡಲೇ ಎಲ್ಲ ಕಡೆಯೂ ಬೆಳಕಿನ ಜ್ಯೋತಿಗಳು ಎಲ್ಲ ಕಡೆಯೂ ಉರಿತಾ ಇದೆ ಅಂದರೆ ಹೇಗಿರುತ್ತೆ? ಅಂದರೆ ಸಾಕ್ಷಾತ್ತಾಗಿ ನೋಡ್ತಾರೆ ಅವರು ಅದನ್ನು, ಆ ಬ್ರಹ್ಮವನ್ನು ಗಮನಿಸ್ತಾರೆ. ಅದೇ ಎಲ್ಲವೂ ಬ್ರಹ್ಮವೇ, ನಾನು ಬ್ರಹ್ಮವೇ, ಎಲ್ಲರೂ ಬ್ರಹ್ಮವೇ ಅನ್ನೋದು ಅವ್ರಿಗೆ ಸಾಕ್ಷಾತ್ತಾಗಿ ಗೊತ್ತಾಗಬೇಕು. ಈಗ ನಮಗೆ ಬರೀ ಓದಿ ಕೇಳಿ ತಿಳ್ಕೊಂಡು ಗೊತ್ತು ಅಲ್ವಾ? ಅದು ಅರಿವಾಗಬೇಕು. ಅದೇ ಅಪರೋಕ್ಷಾನುಭೂತಿ. ಆ ಅಪರೋಕ್ಷಾನುಭೂತಿ ಆಗಲಿಕ್ಕೆ ಇಷ್ಟರಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರೋ ಅಂಥದ್ದು. ಹೀಗೆ ನಮ್ಮ ಅರಿವಿಗೆ ಎಲ್ಲವೂ ಆತ್ಮನೇ ಅಂತ ಅನ್ನಿಸಿದಾಗ ಇನ್ನೊಂದು ಪದಾರ್ಥ ಅಥವಾ ಬೇರೆ ವ್ಯಕ್ತಿ, ಅದು ಆ ವಸ್ತು ಈ ವಸ್ತು, ವ್ಯಕ್ತಿಗಳು ಬೇರೆ, ಅವ್ರು ಹಾಗೆ ಹೀಗೆ ಎಲ್ಲವೂ ಲಯವಾಗಿ ಹೋಗುತ್ತೆ, ಏನೂ ಉಳಿದಿರೋದಿಲ್ಲ. ಆವಾಗ ಆ ಅರಿವಾಗಬೇಕು. ಆ ಅರಿವು ಬ್ರಹ್ಮನೇ ಎಲ್ಲವೂ ಅನ್ನೋದು ನಮಗೆ ಅರ್ಥ ಆಗುತ್ತೆ.
ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಕಡೆ ಅವ್ರು ಹೇಳ್ತಾರೆ, ಅಜ್ಞಾನ ಅವಸ್ಥೆಯಲ್ಲಿ ದ್ವೈತವು ತೋರುತ್ತದೆ. ಅಜ್ಞಾನ ಇದ್ದಾಗ ಎಲ್ಲವೂ ಬೇರೆ 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 ಕಾಣಿಸುತ್ತೆ ನಮಗೆ. ಅವಾಗ ಎಲ್ಲವೂ ಬೇರೆ, ಇನ್ನೊಬ್ಬರೇ ಬೇರೆ, ನಾನೇ ಬೇರೆ, ಅವರು ಬೇರೆ, ಇವರು ಬೇರೆ ಅನಿಸುತ್ತೆ, ಆತ್ಮವೇ ಬೇರೆ ಅನಿಸುತ್ತೆ. ಆದರೆ ಬ್ರಹ್ಮಜ್ಞಾನಿಗೆ ಎಲ್ಲವೂ ಒಂದೇ. ಇಷ್ಟೇ ವ್ಯತ್ಯಾಸ ಬ್ರಹ್ಮಜ್ಞಾನಿಗೂ ಸಾಧಕನಿಗೂ ಇರುವ ವ್ಯತ್ಯಾಸ. ಸಾಧಕನಿಗೆ ವಿಷಯ ಗೊತ್ತಿದೆ, ಅರಿವಾಗಿಲ್ಲ. ಬ್ರಹ್ಮಜ್ಞಾನಿಗೆ ಅರಿವಾಗಿದೆ. ಬ್ರಹ್ಮಜ್ಞಾನಿ ಜ್ಞಾನದಲ್ಲೇ ಇದ್ದಾನೆ, ಅದರಿಂದ ಅವನು ಎಲ್ಲವನ್ನ ನೋಡಬಲ್ಲ. ಆದರೆ ಸಾಧಕರಿಗೆ ಇನ್ನು ಆ ಮಟ್ಟಕ್ಕೆ ಹೋಗಿಲ್ಲ. ಬರೀ ಬಾಯಲ್ಲಿ ಗೊತ್ತು, ಕೇಳಿ ಗೊತ್ತು, ತಿಳ್ಕೊಂಡಿದ್ದೀವಿ, ಮನಸ್ಸಿಗೂ ಗೊತ್ತು, ನಮಗೆ ಅರಿವಾಗಿಲ್ಲ. ಈ ಅರಿವನ್ನು ಪಡೆಯೋದು ಹೇಗೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ. ಹಾಗಾಗಿ ಬ್ರಹ್ಮಜ್ಞಾನಿಗೆ ಸರ್ವವೂ ಆತ್ಮನೇ ಆಗಿರುತ್ತೆ. ಜ್ಞಾನಿಯು ಭ್ರಾಂತಿಯಿಂದ ಮುಕ್ತನು, ಅವನಿಗೆ ಯಾವ ಭ್ರಾಂತಿ ಇಲ್ಲ. ನಮಗೆ ಭ್ರಾಂತಿ ಉಳಿದಿದೆ, ಇನ್ನು ಉಳಿದಿದೆ, ನಮಗೆ ಭ್ರಾಂತಿ ಹೋಗಿಲ್ಲ. ಯಾವಾಗ ಭ್ರಾಂತಿಯಿಂದ ಮುಕ್ತರಾಗ್ತೇವೆ ಆಗ ಮೋಹದಿಂದ ಮುಕ್ತರಾಗ್ತೇವೆ. ಮೋಹ ಅನ್ನೋದಿರೋದಿಲ್ಲ, ಆಗ ದುಃಖ ಇರಲ್ಲ. ಅಂದರೆ ಭ್ರಾಂತಿ ಹೋದಾಗ ಮೋಹವೂ ಹೋಗುತ್ತೆ, ಜ್ಞಾನವೂ ಬರುತ್ತೆ ಅಂತ ಒಂದು ಸ್ಥಿತಿಗೆ ನಾವು ಹೋಗ್ತೀವಿ. ನಮಗೆ ಈ ಪ್ರಪಂಚ, ಅದರಲ್ಲಿನ ಭಿನ್ನತೆ ಅದೇ ಹೆಚ್ಚು ಅನುಭವಕ್ಕೆ ಬರೋ ಅಂಥದ್ದು, ಏಕತೆ ಅನುಭವಕ್ಕೆ ಬರಲ್ಲ. ಯಾಕೆಂದರೆ ಇನ್ನೂ ನಮ್ಮ ಒಳಗಡೆ ಅದು ಪೊರೆಗಳು ತೆರ್ಕೊಂಡಿಲ್ಲ, ನಮ್ಮ ಸಾಧನೆ ಸಂಪೂರ್ಣವಾಗಿಲ್ಲ. ಅದರಿಂದ ನಮಗೇನಾಗ್ತಾಯಿದೆ, ಅವರು ಬೇರೆ, ಇವರು ಬೇರೆ, ಇವರು ಬೇರೆ, ಎಲ್ಲರೂ ಬೇರೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಅದರಿಂದ ಭಿನ್ನತೆ ಅನುಭವಕ್ಕೆ ಬಂದಿರುವಂತಹ ವಿಷಯ. ಅಂದರೆ ಈ ಪ್ರಪಂಚದಲ್ಲಿ ನಾವು ವ್ಯವಹಾರ ಮಾಡ್ತಿದ್ದೀವಲ್ವ, ಇಲ್ಲಿ ವ್ಯವಹಾರ ಮಾಡುವಾಗ ಭಿನ್ನತೆ ಬೇಕೇ ಬೇಕಾಗತ್ತಲ್ಲ. ಎಲ್ಲವೂ ಏಕಾಂತ ಒಂದೇ ಅಂತ ಹೇಳ್ಕೊಂಡು ನಾವು ಆ ಥರ ವ್ಯವಹಾರ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಭಿನ್ನತೆ ಅನ್ನೋದು ಬೇಕಾಗತ್ತೆ. ಹಾಗಂತ ಎಲ್ಲವೂ ಬೇರೆ ಬೇರೆ ಅಂತ ಭಾವಿಸುವುದು ಕೂಡ ಅಜ್ಞಾನಿಯ ಲಕ್ಷಣ. ಎಲ್ಲವೂ ಭಿನ್ನವಾಗಿ ವ್ಯವಹಾರ ಮಾಡುತ್ತಿದ್ದರೂ ಕೂಡ ಎಲ್ಲರೂ ಒಂದೇ ಅನ್ನುವುದು ಜ್ಞಾನಿಯ ಲಕ್ಷಣ. ಎಲ್ಲರೂ ಬೇರೆ ಅಂತ ತಿಳಿಯುವುದು ಅಜ್ಞಾನಿಯ ಲಕ್ಷಣ. ಎಲ್ಲವೂ ಒಂದೇ ಅಂತ ತಿಳಿಯುವುದು, ವ್ಯವಹಾರಿಕವಾಗಿ ಎಲ್ಲರೂ ಬೇರೆಯೇ, ಆದರೆ ಆತ್ಮಪೂರ್ವಕವಾಗಿ ಎಲ್ಲರೂ ಒಂದೇ ಅನ್ನೋದು ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ಇಷ್ಟೇ ನಾವು ತಿಳ್ಕೊಬೇಕಾಗಿರೋದು. ವ್ಯವಹಾರ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ನಾವು ಅವ್ರು ಬೇರೆ ಇವ್ರು ಬೇರೆ ಅಂತ ಅಂದ್ಕೊತಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಮೂಲತಃ ಬ್ರಹ್ಮವೇ ಅನ್ನೋದು ನಮಗೆ ಅರ್ಥ ಆಗಬೇಕು. ಈಗ ನಮ್ಮ 3 ಅವಸ್ಥೆಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನಮಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗಿ ಮತ್ತೆ ಇನ್ನು 24 ಅವರ್ಸ್ ಅಂತ ಲೆಕ್ಕ ಇಟ್ಕೊಳ್ಳೋಣ. ಆ 24 ಗಂಟೆಗಳಲ್ಲಿ ನಾವು ಏನು ಮಾಡ್ತೀವಿ, ಹೇಗಿರ್ತೀವಿ ಅಂತ ಹೇಳಿ ನೋಡೋಣ. ಅವೇ ನಮ್ಮ ಅವಸ್ಥೆಗಳು. 3 ಅವಸ್ಥೆಗಳು, ಒಂದಾದ ನಂತರ ಒಂದು ಅವಸ್ಥೆಗಳು ಬರ್ತಾ ಹೋಗುತ್ತೆ. ಒಂದು ಅವಸ್ಥೆ ಮೊದಲನೆಯದು ಏನು? ಈಗ ಎಚ್ಚರವಾಗಿದ್ದೀವಿ, ಜಾಗೃತ ಅವಸ್ಥೆ. ಎಚ್ಚೆತ್ತ ಸ್ಥಿತಿಯಲ್ಲಿ ಹೇಳ್ತೀವಿ, ಓಡಾಡ್ತೀವಿ, ಮಾತಾಡ್ತೀವಿ, ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಪ್ರಯಾಣ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ, ಎಲ್ಲ ಎಚ್ಚರವಾಗಿದ್ದಾಗ ಮಾಡುವ ಕೆಲಸಗಳು ಇವೆಲ್ಲವು. ಮುಂದಿನದ್ದೊಂದು ಬರುತ್ತೆ, ಅದು ಸ್ವಪ್ನ. ಮಲ್ಕೊಳ್ತೀವಿ, ಆವಾಗ ಸ್ವಪ್ನ ಬೀಳುತ್ತೆ, ಕನಸು ಬೀಳುತ್ತೆ. ಇನ್ನೊಂದು ಸುಷುಪ್ತಿ ಅಥವಾ ತನಿನಿದ್ರೆ. ನಾವು ಎಚ್ಚರವಾಗಿರುವಾಗ ಯೋಚನೆ ಮಾಡಿ ನೋಡಿ, ಎಚ್ಚರವಾಗಿದ್ದೀವಲ್ಲ, ಕನಸು ಬೀಳುತ್ತೆ. ಆವಾಗ ಹಗಲು ಕನಸು ಕಾಣ್ಬೋದು, ನಾವು ಕೂತ್ಕೊಂಡು ಯೋಚನೆ ಮಾಡ್ಬೋದು, ನಾನು ಇವಾಗ ಹಿಂಗಿದ್ರೆ ಹಂಗಿದ್ದಿದ್ರೆ ಹಂಗಾಗ್ತಿತ್ತು, ಹಿಂಗಾಗ್ತಿತ್ತು ಯೋಚನೆ ಮಾಡಬಹುದು. ಆದರೆ ಕನಸು ಬೀಳಲ್ಲ. ಕನಸು ಅಂದರೆ ಅರೆ ನಿದ್ರೆ ಬಂದಾಗ ಮನಸ್ಸಿನ ಒಳಗಡೆ ನಡೆಯುತ್ತಲ್ಲ ಆ ವ್ಯವಹಾರ, ಅದಾಗಲ್ಲ, ಕನಸು ಬೀಳಲ್ಲ ಎಚ್ಚರವಾಗಿದ್ದಾಗ. ಅದೇ ರೀತಿ ಕನಸು ಬೀಳೋವಾಗ ಗಾಢ ನಿದ್ರೆ ಬಂದಿರಲ್ಲ. ಗಾಢ ನಿದ್ರೆ ಬಂದರೆ ಕನಸು ಬೀಳಲ್ವಲ್ಲ. 3 ಕೂಡ ಬೇರೆ ಬೇರೆಯೇ, ಬೇರೆ ಸ್ಥಿತಿಗಳು. ಎಚ್ಚರವೂ ಬೇರೆ, ಕನಸು ಬೇರೆ, ಗಾಢ ನಿದ್ರೆಯೂ ಬೇರೆ. 3 ಅವಸ್ಥೆಗಳು ಮನುಷ್ಯನಿಗಿದೆ. 24 ಗಂಟೆಗಳಲ್ಲಿ ನಾವು ಅದನ್ನು ಅನುಭವಿಸ್ಬಿಡ್ತೇವೆ. ಹಾಗಾಗಿ ನಮಗೆ ಕನಸು ಬೀಳ್ತಿದ್ದಾಗ ಎಚ್ಚರ ಇರಲ್ಲ, ಪೂರ್ತಿ ನಿದ್ದೆ ಬಂದಿರಲ್ಲ. ಪೂರ್ತಿ ನಿದ್ರೆ ಮಾಡುವಾಗ ಎಚ್ಚರನೂ ಇಲ್ಲ, ಕನಸು ಇಲ್ಲ, ಏನೂ ಇಲ್ಲ, ಆ ಸ್ಥಿತಿ ಇರುತ್ತೆ. ಎಲ್ಲರೂ ಕೂಡ ನಾವು ಎಚ್ಚರದಿಂದಿದ್ದಾಗ ಕನಸು ಕಾಣಲ್ಲ. ಇದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ, ಆದರೆ ಆತ್ಮ ಇರಲ್ವ ಆವಾಗ? ಈ 3 ಸ್ಥಿತಿಗಳಲ್ಲಿ ಆತ್ಮ ಇಲ್ವಾ? ಆತ್ಮ ಇದೆ. ಅಂದರೆ ಆತ್ಮ ಹಿಂದೆ ನಿಂತಿದ್ದಾನೆ ನೋಡ್ತಾ. ಅವನ ಜಾಗೃತಿಯನ್ನು ನೋಡ್ತಾನೆ. ಜಾಗೃತ ಸ್ಥಿತಿಯೂ ಅವನದ್ದೇ, ಸ್ವಪ್ನ ಸ್ಥಿತಿಯೂ ಅವನದ್ದೇ, ಗಾಢ ನಿದ್ದೆ ಸ್ಥಿತಿಯಲ್ಲೂ ಅವನಿದ್ದಾನೆ. ಅವನಿದ್ದೇ ಇದ್ದಾನೆ, ಆತ್ಮ ಇದ್ದೇ ಇರ್ತಾನೆ. ಆದ್ದರಿಂದ ಈ 3 ಅವಸ್ಥೆಗಳು ಮತ್ತು ಪ್ರಪಂಚ
ಆತ್ಮನ ಜೊತೆಗೆ ಸದಾ ಇರುತ್ತೆ. ಇವೆಲ್ಲವೂ ಅವನಿಗೆ ಆತ್ಮನಿಗೆ ಆಗ್ತಿರೋ ಅಂಥದ್ದು. ಆತ್ಮನಿಗೆ ಇದು ಸದಾ ಇರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆ ಪ್ರಪಂಚ ಆತ್ಮನ ಜೊತೆಗೆ ಸದಾ ಇರುತ್ತವೆ ಅಂತ ಹೇಳಲು ಸಾಧ್ಯವಿಲ್ಲ. ಅದರಿಂದ ಆತ್ಮ ನಿಷ್ಪ್ರಪಂಚ ಅನ್ನೋದೇ ಸತ್ಯ. ಅಂದರೆ ಆತ್ಮ ತಾನೇ ತಾನಾಗಿರ್ತಾನೆ. ಜಾಗೃತ ಸ್ಥಿತಿಯೂ ಅವನಲ್ಲ, ಬರಿಯ ಜಾಗೃತ ಸ್ಥಿತಿಯೂ ಅವನಲ್ಲ, ಬರೀ ನಿದ್ರೆಯೂ ಅವನಲ್ಲ, ಬರೀ ಕನಸು ಅವನಲ್ಲ, ಯಾವುದೂ ಅಲ್ಲ, ಪ್ರಪಂಚವೂ ಅಲ್ಲ, ಯಾವುದೂ ಅವನಿಗೇನೂ ಇಲ್ಲ. ನಿಷ್ಪ್ರಪಂಚ ಅಂತ ಆತ್ಮನ ಕರಿತೇವೆ ನಾವು. ಪ್ರಪಂಚದ ಅಂಟು ಅವನಿಗಿಲ್ಲ. ಅವನಿದ್ದಾನೆ, ಎಲ್ಲ ಸ್ಥಿತಿಯಲ್ಲೂ ಅವನಿದ್ದಾನೆ, ಆದರೆ ಅಂಟಿಲ್ಲ ಅವನಿಗೆ, ಯಾವುದರ ಅಂಟು ಇಲ್ಲ. ಯಾಕೆಂದರೆ ಜಾಗೃತ ಅವಸ್ಥೆಯಲ್ಲಿ ಏನಾಗುತ್ತೆ, ಸತ್ವಗುಣ ಪ್ರಧಾನವಾಗಿರುತ್ತೆ. ಕನಸಿನಲ್ಲೇನು ಹೆಚ್ಚಾಗಿರುತ್ತೆ ಅಂದರೆ ಮನಸ್ಸು ಹೆಚ್ಚು ಕೆಲಸ ಮಾಡೋದ್ರಿಂದ ಅಲ್ಲಿ ರಜೋಗುಣ ಹೆಚ್ಚು ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಎದ್ದಾಗ ಸತ್ವಗುಣ ಪ್ರಧಾನ. ತನಿ ನಿದ್ರೆಯಲ್ಲಿ ತಮೋಗುಣ. ಅಲ್ಲಿ ಏನೂ ಇಲ್ಲ, ಈ ಶರೀರ ಕೂಡ ಅಳ್ಳಾಡೋದಿಲ್ಲ, ಹಾಗೇ ಬಿದ್ದಿರುತ್ತೆ. ಆದರೆ ಒಳ್ಳೆ ನಿದ್ರೆ ಮಾತ್ರ ಬಂದಿರುತ್ತೆ. ಏನು ಅಂದರೆ ಎಷ್ಟು ಖುಷಿಯಾಗಿ ನಿದ್ದೆ ಮಾಡಿ ಎದ್ದು ಒಳ್ಳೆ ನಿದ್ದೆ ಬಂತಪ್ಪ ಇವತ್ತು ಅಂತ ಎದ್ದ ಮೇಲೆ ಹೇಳ್ತೀವಿ, ಆಗ ಹೇಳಲ್ಲ, ನಿದ್ರೆಯಲ್ಲಿ ಹೇಳಲ್ಲ ಅಲ್ವಾ. ಈ ಮೂರೂ ಗುಣಗಳು. ಆದರೆ ಆತ್ಮ ಈ ಮೂರು ಗುಣಕ್ಕೆ ಅತೀತ. ಅವನು ರಜಸ್ ತಮಸ್ ಸತ್ವ ಗುಣಗಳಿಗೆ ಅತೀತ. ಅವನಿಗೆ ಈ ಗುಣಗಳಿಲ್ಲ. ಈ ಗುಣಗಳ ಕಾಳೋದು ಅವನನ್ನಲ್ಲ. ಈ ಪ್ರಕೃತಿ ಸ್ವರೂಪವಾದ ಈ ದೇಹಕ್ಕೆ ಇವೆಲ್ಲ ಉಂಟು ಅಷ್ಟೇ. ಅದರಿಂದ ಅವನಿಗೆ ಅದಿಲ್ಲ. ಆದರೆ ಈ ಪ್ರಪಂಚದಲ್ಲಿ ನಾವುಗಳಿದ್ದೀವಲ್ವ, ನಾವೆಲ್ಲರೂ ಶರೀರಧಾರಿಗಳಾಗಿದ್ದೀವಿ, ಎಲ್ಲರೂ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ. ವ್ಯವಹಾರಗಳೆಲ್ಲ ಏನೇನೋ ವ್ಯವಹಾರ ನಾವು ಮಾಡ್ತಾಯಿದ್ದೀವಿ, ಎಲ್ಲ ವ್ಯವಹಾರನೂ ಮಾಡ್ತಿದ್ದೀವಿ. ಹೇಗೆ ಇದನ್ನು ವಿವರಿಸೋದು? ಆತ್ಮನಿಗೆ ನಿಷ್ಪ್ರಪಂಚ ಅಂತ ಹೇಳ್ತೀರಾ, ಅವನಿಗೆ ಮೂರು ಗುಣಗಳು ಇಲ್ಲ ಅಂತ ಹೇಳ್ತೀರಾ. ಆದರೆ ನಾವಿದ್ದೀವಿ, ನಮಗೆ ಎಲ್ಲ ಗುಣಗಳು ಇದೆ, ಮೂರು ಗುಣವೂ ಇದೆಯಲ್ಲ, ಮತ್ತೆಲ್ಲ ವ್ಯವಹಾರ ಮಾಡಲೇಬೇಕಲ್ಲ ನಾವು ಪ್ರಪಂಚದಲ್ಲಿದ್ದಾಗ. ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಖಂಡಿತವಾಗಿ ಈ ಜಗತ್ತು ಬೇರೆ ಬೇರೆ ರೂಪದಿಂದ ಕೂಡಿದೆ. ಹೌದು, ಇದೆ. ಎಲ್ಲ ನೀವು ನೋಡ್ತಿರೋ ಅಂಥ ಎಲ್ಲ ವಸ್ತುಗಳು ಈ ಪ್ರಪಂಚದಲ್ಲಿವೆ. ಎಲ್ಲ ಬಗೆಯ ಪ್ರಾಣಿಗಳಿವೆ, ಎಲ್ಲ ಬಗೆಯ ಜನ ಇದ್ದಾರೆ, ಎಲ್ಲ ಬಗೆಯ ಗಿಡ ಮರಗಳು ಇದೆ, ಎಲ್ಲವೂ ಇದೆ. ಎಲ್ಲವೂ ಬೇರೆ ಬೇರೆ ಆಗಿದೆ, ಬೇರೆ ರೂಪದಿಂದ ಕೂಡಿದೆ, ಬೇರೆ ಬೇರೆ ಹೆಸರುಗಳಿಂದ ಕೂಡಿದೆ. ಆದರೆ ಎಲ್ಲವೂ ಭ್ರಾಂತಿನ ಅಂದರೆ ಬ್ರಹ್ಮ ಅದ್ವಿತೀಯ ಅಂತ ಹೇಳಿದಾಗ ಈ ಜಗತ್ತು ಇಷ್ಟು ಬಗೆ ಬಗೆಯದಾಗಿ ಕಾಣಲಿಕ್ಕೆ ಕಾರಣ ಏನು? ಏನೆಲ್ಲ ಇದೆ ಪ್ರಪಂಚದಲ್ಲಿ ಅಂತ ನಾವು ನೋಡ್ತಾ ಆ ಕೀಟ ಪ್ರಪಂಚದಲ್ಲಿ ಅದೆಷ್ಟೋ ಸಾವಿರ ಸ್ಪೀಷೀಸ್ ಇದೆಯಂತೆ. ಒಂದು ಎಲೆ ಇದ್ದಂತೆ ಇನ್ನೊಂದು ಎಲೆ ಇಲ್ಲ. ಅದೆಷ್ಟೋ ಅದು ಹೇಳ್ತಾರೆ, ಲೆಕ್ಕನೇ ಹೇಳ್ತಾರೆ, ಇಷ್ಟು ಬಗೆಯ ವೆರೈಟೀಸ್ ಆಫ್ ಪ್ಲ್ಯಾಂಟ್ ಇದೆ ಅಂತ ಹೇಳ್ತಾರೆ, ಗಿಡಗಳಿದೆ ಅಂತ ಹೇಳ್ತಾರೆ. ಹೇಗೆ ಇದೆಲ್ಲ ವೈರುಧ್ಯವಮಯವಾಗಿದೆ ಅಂದರೆ ಇದು ಸಂದೇಹ. ಒಂಥರ ಅನಿಸುತ್ತೆ, ನಾವು ಇಲ್ಲಿ ಬದುಕ್ತೀವಿ, ಇಷ್ಟೆಲ್ಲ ನೋಡ್ತೀವಿ, ಇದೆಲ್ಲ ಬೇರೆ ಬೇರೆ. ನೀವು ಮಾತ್ರ ಆತ್ಮ ನಿಷ್ಪ್ರಪಂಚ ಅಂತ ಹೇಳ್ತೀರಾ. ಆತ್ಮ ಇದನ್ನೆಲ್ಲ ಹೇಗೆ ತೋರಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಒಂದೇ ಒಂದು ಉತ್ತರ ಕೊಡ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ನಾವೆಲ್ಲ ಆಕಾಶ ನೋಡಿದ್ದೀವಲ್ವ, ಈಗಲೂ ನೋಡ್ಬೋದಾ ಆಕಾಶ ನೋಡ್ತೀವಲ್ವ? ಹೇಗಿದೆ ಆಕಾಶ? ಸಾಮಾನ್ಯವಾಗಿ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಆಕಾಶ ಅನ್ನೋದು ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಆದರೆ ನಿಜವಾಗ್ಲೂ ಆಕಾಶದಲ್ಲಿ ನೀಲಿ ಬಣ್ಣವೇ ಇಲ್ಲ. ಆಕಾಶ ಬಣ್ಣರಹಿತವಾದದ್ದು. ನಮ್ಮ ಕಣ್ಣಿಗೆ ನೀಲಿ ಬಣ್ಣವಾಗಿ ಕಾಣಿಸುತ್ತೆ ಅಷ್ಟೇ. ಅದೇ ರೀತಿ ಒಂದು ಮರುಭೂಮಿ ಇದೆ. ರಾಜಸ್ಥಾನ್ಗೆ ಹೋದಾಗ ಅದೇ ರೀತಿ ನಾವು ಮರುಭೂಮಿನಲ್ಲಿ ಪ್ರಯಾಣ ಮಾಡೋಕ್ಕೆ ಹೋದರೆ ದೂರದಲ್ಲಿ ನೀರಿನ ಸೆಲೆ, ಒಂದು ಕೆರೆ ಥರ ಇದು, ಅಯ್ಯೋ ನೀರಿದೆ, ಅಲ್ಲಿ ನೀರಿದೆ ಅಂದರೆ ಹತ್ತಿರ ಹೋಗಿ ನೋಡಿದ್ರೆ ಏನಿದೆ? ಏನೂ ಇಲ್ಲ. ಅದೇ ಮರಳೆ, ಮೃಗಜಲ ಅಂತ ಹೇಳಿ ಕರೀತಾರೆ. ಹಾಗಾಗಿ ಮರುಭೂಮಿಯಲ್ಲಿ ಮೃಗಜಲ ಇದೆ, ಇಲ್ಲಿ ನೀರಿದೆ ಅನ್ನೋ ಭ್ರಮೆ ಬರುತ್ತೆ ಅಷ್ಟೇ. ಹತ್ತಿರ ಹೋದರೆ ಬರೀ ಮರ ಇರುತ್ತೆ, ನೀರು ಇರೋದಿಲ್ಲ, ಮರಳು ಮಾತ್ರ ಇರುತ್ತೆ. ರಾತ್ರಿ ಕತ್ತಲೆಯಲ್ಲಿ ಏನಾದರೂ ಒಂದು ಚಿಕ್ಕದನ್ನು ನೋಡಿಬಿಟ್ರೆ ಏನಾಗುತ್ತೆ? ಮನುಷ್ಯರ ಥರ ಕಾಣಿಸುತ್ತೆ. ಒಂದು ಹಗ್ಗ ಬಿದ್ದಿದೆ, ಒಂದು ದಾರ ಬಿದ್ದಿದೆ, ಸಣ್ಣದು ಒಂದಿಷ್ಟು ಉದ್ದ ಹೆಂಗೋ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಅದು ನೋಡಿದ ತಕ್ಷಣ ಏನಾಗುತ್ತೆ? ಹಾವು ಅಂತ ಭಯ ಆಗಿಬಿಡುತ್ತೆ. ನಿಜಾನ ಇದೆಲ್ಲ? ಅಲ್ಲ. ಆದರೆ ಭ್ರಾಂತಿ ಇದೆಲ್ಲ. ಎರಡು ರೀತಿಯಲ್ಲಿ ಈ ಭ್ರಾಂತಿ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಭ್ರಾಂತಿಯಲ್ಲಿ ಕೂಡ ಎರಡು ರೀತಿ ಅಂತೆ. ಇರೋದೇ ಭ್ರಾಂತಿನೇ ಸಾಕಷ್ಟು, ಅದರೊಳಗೆ ಭ್ರಾಂತಿಯು ಎರಡು ರೀತಿಯಲ್ಲಿದೆಯಂತೆ. ಒಂದು, ವಸ್ತುಗಳು ಇಲ್ಲದೇ ಇದ್ದರೂ ಇದೆ ಅಂತ ಕಾಣಿಸುವಂತಹ ಭ್ರಾಂತಿ. ಅಲ್ಲಿ ಏನೂ ಇಲ್ಲ,
ಆದರೂ ಅಯ್ಯೋ ಅಂತ ಹೆದರಿಕೆ ಆಗುವಷ್ಟು ಅನ್ನೋ ಒಂದು ಭ್ರಾಂತಿ. ಇನ್ನೊಂದು ಭ್ರಾಂತಿ ಇದೆ, ಅದೇನು ಅಂದರೆ ನಮ್ಮ ಅನುಭವಕ್ಕೆ ಬರುವಂತಹ ಈ ಜಗತ್ತು ಅಂದರೆ ವಿಧ ವಿಧವಾಗಿ ಕಾಣಿಸ್ತಾ ಇದೆಯಲ್ಲ ಈ ಪ್ರಪಂಚ, ಇದು ಕೂಡ ಭ್ರಾಂತಿ. ಇಲ್ಲಿ ಇದೆ, ಇಲ್ಲಿ ವಿಧ ವಿಧತೆ ಇದೆ. ಆದರೆ ಕೆಲವು ಸಲ ಏನೂ ಇಲ್ಲದೆ ಇರೋದು ಕೂಡ ನಮಗೆ ಕಾಣಿಸುತ್ತೆ. ಮರಳಿನಲ್ಲಿ ನೀರು ಕಾಣಿಸೋದು ಅದೆಲ್ಲ ಏನು ಇಲ್ಲದೆ ಇರೋದು ಇದ್ದಂತೆ ಕಾಣಿಸುವಂಥದ್ದು. ಇಲ್ಲಿ ಹೇಳ್ತಾರೆ ಇದು ಈ ರೀತಿಯಾಗಿ ಕಾಣುತ್ತೆ. ಇಷ್ಟು ದೊಡ್ಡದಾದ ಭ್ರಾಂತಿಯನ್ನು ಉಂಟು ಮಾಡುವಂತಹ ವಸ್ತು ಇದೆಯೇ? ಇಂತಹ ಭ್ರಾಂತಿ, ಇಡೀ ಪ್ರಪಂಚವೇ ಭ್ರಾಂತಿ, ಅಷ್ಟೊಂದು ವಸ್ತುಗಳಿದೆಯಲ್ಲ, ಇದೆಲ್ಲವೂ ಭ್ರಾಂತಿ ಅಂದರೆ ಇಂತಹ ಭ್ರಾಂತಿಯನ್ನು ಉಂಟು ಮಾಡಿದ ವಸ್ತು ಯಾವುದು? ಯಾವುದಾದ್ರೂ ಒಂದು ವಸ್ತು ಇರಬೇಕಲ್ಲ ಇದನ್ನೆಲ್ಲ ಹುಟ್ಟಾಕಿದ್ದು. ಭ್ರಾಂತಿಯ ರೀತಿಯಲ್ಲಿ ಇಷ್ಟೆಲ್ಲ ಕಾಣಿಸ್ತಾ ಇದೆಯಲ್ಲ ನಮಗೆ, ಅದೇನು ಸುಳ್ಳೇನು ಹೇಳ್ತಿಲ್ವಲ್ಲ ನಾವು. ನಾನು ಬೇರೆ, ನೀವು ಬೇರೆ, ಎಲ್ಲರೂ ಬೇರೆ ಬೇರೆ, ಕುರ್ಚಿ ಬೇರೆ, ಟೇಬಲ್ ಬೇರೆ, ಎಲ್ಲದೂ ಬೇರೆ, ಮೈಕ್ ಬೇರೆ, ಪ್ರತಿಯೊಂದು ಬೇರೆ. ಯಾವುದು ಆ ವಸ್ತು? ಇದ್ದರೆ ಒಂದು ವಸ್ತು ಒಂದು ವೇಳೆ ಇದ್ದರೆ ಯಾವುದದು? ಇದು ಆಚಾರ್ಯರು ಕೇಳ್ತಾರೆ, ಯಾವುದದು? ಆಚಾರ್ಯರೇ ಹೇಳ್ತಾರೆ ಅದಕ್ಕೆ ಉತ್ತರ ಆತ್ಮ ಮತ್ತು ಅನಾತ್ಮ. ಒಂದು ಆತ್ಮವಸ್ತು, ಇನ್ನೊಂದು ಅನಾತ್ಮ ವಸ್ತು. ಎರಡರ ಅನುಭವ ನಮಗೆ ಬೇಕು, ಎರಡರ ಅನುಭವ ನಮಗೆ ಬೇಕು. ಆತ್ಮನು ಯಾವುದೇ ಅವಸ್ಥೆ ಇದ್ದರೂ ಸದಾಕಾಲ ಇರ್ತಾನೆ. ಈಗ ನಮಗೆ 3 ಅವಸ್ಥೆ ಬಂತು ಅಂತ ಹೇಳಿದ್ವಿ, ಬರುತ್ತೆ ಅಂತ. ಜಾಗ್ರತ್, ಸ್ವಪ್ನ, ಸುಷುಪ್ತಿ, 3 ಅವಸ್ಥೆನಲ್ಲೂ ಕೂಡ ಆತ್ಮ ಇದ್ದಾನೆ, ಅವನೆಲ್ಲೂ ಹೋಗಿಲ್ಲ. ಆತ್ಮ ಇದ್ದಾನೆ ಅವಸ್ಥೆಗಳಲ್ಲೂ. ಏನೇ ಅವಸ್ಥೆ ಇದ್ದರೂ ನಮಗೆ ಸದಾಕಾಲ ಆತ್ಮ ಇರ್ತಾನೆ. ಆತ್ಮ ಅದು ಪರಮಾರ್ಥ ಸತ್ಯ, ಅದಕ್ಕೆ ನಾಶವಿಲ್ಲ. ಆತ್ಮನಿಗೆ ನಾಶವಿಲ್ಲ. ನಮ್ಮ ಎಂಥದೇ ಅವಸ್ಥೆಯಲ್ಲೂ ಕೂಡ ಆತ್ಮ ಇದ್ದಾನೆ, ಇದು ಅವನಿಗೆ ನಾಶ ಇಲ್ಲ. ಇನ್ನು ಅನಾತ್ಮ, ಅನಾತ್ಮ ಅಂದ್ರೇನು? ಅನಾತ್ಮ ಅನ್ನೋದು ಕೆಲವು ಕಾಲ ತೋರಿಕೊಳ್ಳುತ್ತೆ, ಇದ್ದಂಗೆ ಆಗತ್ತೆ, ಆಮೇಲೆ ಹೊರಟು ಹೋಗತ್ತೆ, ಇರೋದಿಲ್ಲ ಆಮೇಲೆ. ಅದರಿಂದ ಅದು ಭ್ರಾಂತಿಜನ್ಯವಾದದ್ದು. ಅಂದರೆ ಹೀಗೆ ಪ್ರಪಂಚ ರೂಪದಲ್ಲಿ ನಾನು, ನೀವು, ಅವರು, ಅದು ಇದು ಅಂತ ಏನೇನು ನಾವೆಲ್ಲ ಹೇಳ್ತಾ ಇದ್ದೀವೋ ಇವೆಲ್ಲವೂ ಇವಾಗ ತೋರಿದೆ, ನಮಗೆ ತೋರಿಕೊಂಡಿದೆ. ಬಂದಿದ್ದೀವಿ ನಾವೆಲ್ಲ, ತೋರ್ಕೊಳ್ತಾ ಎಲ್ರಿಗೂ ಕಾಣಿಸ್ತಾ ಇದೆ, ತೋರ್ತಾ ಇದೆ. ಇದೆಲ್ಲವೂ ತೋರುತ್ತಿರುವ ಈ ರೂಪಗಳೆಲ್ಲ ಯಾವುದು ಅಂತ ಹೇಳ್ತಾರೆ. ಭಗವಾನ್ ಬುದ್ಧರು ಹೇಳ್ತಾರೆ ಅನಿಚ್ಚ ಅಂದರು. ಬುದ್ಧರ ಮಹಾಬೋಧೆ ಅದು ಅನಿಚ್ಚ ಅನ್ನುವಂತಹದ್ದು. ಅವ್ರು ಹೇಳ್ತಾರೆ ಹುಟ್ಟಿದ್ದೆಲ್ಲವೂ ನಾಶವಾಗುತ್ತದೆ. ಯಾವುದ್ಯಾವುದು ತೋರಿಕೆಗೆ ಬಂತೋ ಅದು ತೋರಿಕೊಳ್ಳುವುದನ್ನು ನಿಲ್ಲಿಸುತ್ತೆ. ಅಂದರೆ ಹುಟ್ಟಿದ್ದು ನಾಶವಾಗುತ್ತೆ, ಬಂದಿದ್ದು ಹೋಗುತ್ತೆ. ಈಗೆಲ್ಲ ನಾವು ಬಂದಿದ್ದೀವಿ, ಯಾವಾಗ ಹೋಗ್ತೀವಿ ಒಬ್ಬರ ನಂತರ ಒಬ್ಬರು ಒಟ್ಟಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತೀವಿ. ಇದನ್ನೇ ಭಗವಾನ್ ಬುದ್ಧರು ಹೇಳಿದ ಮಹಾಸತ್ಯ ಏನು ಅಂದರೆ ಅನಿಚ್ಚ. ಯಾವುದು ತೋರಿಕೊಂಡಿದೆಯೋ ಅಥವಾ ಹುಟ್ಟಿದೆಯೋ ಅದೆಲ್ಲಕ್ಕೂ ಕೂಡ ನಾಶವಿದೆ, ಅದು ಹೊರಟು ಹೋಗತ್ತೆ. ಯಾವುದು ನಾಶವಿಲ್ಲದೋ ಅದು ಮಾತ್ರ ಸದಾಕಾಲ ಇರುತ್ತೆ. ನಮಗೆ ತಿಳಿದಿರುವಂತೆ ಆತ್ಮ ಅದ್ವಿತೀಯ, ಆದರೆ ಆತ್ಮನಿಗೆ ಎರಡನೆಯದಾದದ್ದು ಯಾವುದೂ ಇಲ್ಲ. ಆದರೆ ಹೀಗಾದರೆ ಅದರಿಂದ ಅವನು ಸದಾ ಇರುವಂತಹ ವಸ್ತು ಆತ್ಮ ಮಾತ್ರ. ನಾವು ತೋರಿಕೊಳ್ತಾ ಇರೋರು ಮತ್ತು ತೋರದೆ ಹೋಗಬಹುದಾದಂತಹವರು. ಹಾಗಿದ್ದರೆ ಆತ್ಮನ ಅದ್ವಿತೀಯ ಅಂತ ಹೇಳ್ತಿರಲ್ವಾ, ಈಗ ತೋರಿಕೊಳ್ತಾ ಇರೋದನ್ನು ಯಾವುದು ಅಂತ ಹೇಳೋಣ. ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಆದರೆ ಆತ್ಮನಿಗೆ ಎರಡನೆಯದಾದದ್ದು ಅಂದರೆ ದ್ವಿತೀಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತೀರಲ್ಲ. ಹಾಗಾದರೆ ಪ್ರಪಂಚ, ನಾನು, ನೀವು, ಅದು ಇದು ಏನೇನು ನಾವು ನೋಡ್ತಿದ್ದೀವೋ, ಏನೇನು ತೋರ್ಕೊಳ್ತಾ ಇದೆಯೋ ಅದೆಲ್ಲ ಏನು? ಆತ್ಮ ಅದ್ವಿತೀಯ ಅಂದಮೇಲೆ ಇದು ಎರಡನೇದು ಯಾವುದಿದು ತೋರ್ಕೊಳ್ತಾ ಇರೋದು? ಅದಕ್ಕೆ ಹೇಳ್ತಾರೆ ಈ ಜಗತ್ತು ನಮಗೆ ಕಾಣಿಸುತ್ತಿರುವುದೆಲ್ಲವೂ ನಿಜವಾಗಿಯೂ ಆತ್ಮವಸ್ತುವೇ ಅನಾತ್ಮ ವಸ್ತುವಾಗಿ ತೋರಿಕೊಳ್ಳುತ್ತಿದೆ. ಆತ್ಮವನ್ನು ಬಿಟ್ಟು ಬೇರೇನೂ ಇಲ್ಲ ಪ್ರಪಂಚದಲ್ಲಿ. ಈ ಸೃಷ್ಟಿಯಲ್ಲಿರೋದು ಆತ್ಮ ಒಂದೇ. ಅದೇ ಆತ್ಮವೇ ಈಗ ತೋರಿಕೊಳ್ತಾ ಇದೆ ಈ ರೀತಿಯಾಗಿ. ಏಕೆಂದರೆ ಅದು ಅದ್ವಿತೀಯವಾದ ಪರಬ್ರಹ್ಮ, ಅದು ಒಂದೇ ಇರೋದು ಪರಬ್ರಹ್ಮವೇ. ಈಗ ಇಷ್ಟು ಬಗೆಯಾಗಿ ತೋರ್ತಾ ಇರೋದು ಯಾವುದು?
ಅದೇ ಅದ್ವಿತೀಯ ಪರಬ್ರಹ್ಮ ತೋರಿಕೊಳ್ತಾ ಇದೆ ಅಷ್ಟೇ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ನಾವೆಲ್ಲರೂ ಬೇರೆ ಬೇರೆ, ಅವ್ರು ಬೇರೆ ಇವರು ಬೇರೆ ಅಂತೆಲ್ಲ ಭಾವಿಸ್ತೀವಲ್ಲ, ಏನು ಕಾರಣ ಅದಕ್ಕೆ? ಭಾವಿಸ್ತೀವಿ ತಾನೇ ನಾವು. ಅವ್ರು ಹಾಗೆ ಹೀಗೆ ನೀವು ಬನ್ನಿ, ಅದು ಮಾಡಿ, ಹಾಗೆ ನಾವು ಬರ್ತೀವಿ, ನಮ್ಮನ್ನು ನೋಡ್ಕೊಳ್ಳಿ, ಇದೆಲ್ಲ ಏನು? ಎಲ್ಲ ನಾವು ಮಾಡ್ಕೊಳ್ಳೋ ವ್ಯವಸ್ಥೆಗಳು ತಾನೇ. ಇದೆಲ್ಲ ಬೇರೆ ಬೇರೆ ಅಂತ ಭಾವಿಸ್ತಿದ್ದಕ್ಕೆ ತಾನೇ ಇದೆಲ್ಲ ನಡೀತಾ ಇರೋದು. ಅದಕ್ಕೆ ಕಾರಣ ಏನು? ಆಚಾರ್ಯರು ಹೇಳ್ತಾರೆ, ನಮಗೆಲ್ಲರೂ ಎಲ್ಲ ವಸ್ತುಗಳು ಸಹ ಬೇರೆ ಬೇರೆಯಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ಸರಿಯಾದ ಜ್ಞಾನ ಇನ್ನೂ ಪೂರ್ಣವಾಗಿ ನಮ್ಮಲ್ಲಿ ಮೂಡಿಲ್ಲದಿರುವುದು. ಜ್ಞಾನ ಇನ್ನೂ ಮೂಡಿಲ್ಲ, ಅದಕ್ಕೋಸ್ಕರವಾಗಿ ಹೀಗೆ ತೋರ್ಕೊಳ್ತಾ ಇದೆ. ಈಗ ಸರಿಯಾಗಿ ವಿಚಾರ ಮಾಡಿ ಅಂತಾರೆ. ಈಗ 2ನೇ ಚಾಪ್ಟರ್ ಇತ್ತಲ್ಲ, ಯಾವುದು ವಿಚಾರ ಮಾಡುವುದು ಹೇಗೆ ಅಂತ, ಅಲ್ಲಿಗೆ ಹೋಗ್ತಾರೆ ಮತ್ತೆ. ಅಂದರೆ ಈಗ ವಿಚಾರ ಮಾಡಿ, ಕೂತ್ಕೊಂಡು ಸರಿಯಾಗಿ ವಿಚಾರ ಮಾಡಿ. ಯಾವುದೇ ವಿಷಯವು ಜ್ಞಾನವಿಲ್ಲದೆ ಸ್ವತಂತ್ರವಾಗಿ ಇರಲಾರದು. ತೋರಿಕೆಗೆ ಬಂದದ್ದು ಕೂಡ ಜ್ಞಾನವಿಲ್ಲದೆ ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ದಾಗ ಜ್ಞಾನಕ್ಕೆ ಯಾವುದೇ ಮಾರ್ಪಾಡು ಇಲ್ಲ. ಆದರೆ ಜ್ಞಾನ ಇರೋದು ಒಂದೇ. ಅದನ್ನು ಏನೇನೋ ಬದಲಾಯಿಸಿ ಮಾಡಿ ಇದು ಹೀಗಿದೆ, ಇದೇ ಜ್ಞಾನ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸದಾ ಒಂದೇ, ಜ್ಞಾನವೇ ಸತ್ಯ. ಅದೇ ತಾನೇ ಇರೋದು. ಒಂದು ಸದ್ವಸ್ತು ಅಂದರೆ ಅದೇ ಜ್ಞಾನ ಅಂದರೆ ಅರಿವು, ಅದೇ ಬ್ರಹ್ಮ, ಅದೇ ಆತ್ಮ, ಇರೋದು ಒಂದೇ ವಸ್ತು. ಇದನ್ನು ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಚಾರ್ಯರು. ಜ್ಞಾನವೇ ನಮ್ಮ ಆತ್ಮ, ಇಲ್ಲಿಗೆ ಬರ್ತಾರವರು. ಅದೇ ಜ್ಞಾನವೇ ನಮ್ಮೆಲ್ಲರ ಆತ್ಮ. ನಿತ್ಯ ಶುದ್ಧ ಆತ್ಮವಸ್ತುವೇ ಬ್ರಹ್ಮ. ಏನು ನಿತ್ಯವಾಗಿದೆ, ಆತ್ಮ ಶುದ್ಧವಾಗಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀವಿ, ಅದೇ ಬ್ರಹ್ಮ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ನಮ್ಮ ಎಲ್ಲ ವ್ಯವಹಾರದಲ್ಲಿಯೂ ಸಹ ಬಳಸುತ್ತಿರುವುದು ಬ್ರಹ್ಮವನ್ನೇ. ಅವರು ಅವರು ಅದು ಇದು ಅಂತ ಏನೇನು ಹೇಳ್ತಿದ್ದೀವೋ ಎಲ್ಲ ಬಳಕೆ ಮಾಡ್ತಿರೋದು ಬ್ರಹ್ಮವನ್ನೇ. ಅದನ್ನು ಬಿಟ್ಟು ಬೇರೇನು ಬಳಕೆಗೆ ಇಲ್ಲವೇ ಇಲ್ಲ ಆಚಾರ್ಯರು ಹೇಳೋದು. ಅಂದರೆ ನಾವು ನೋಡುತ್ತಿರುವುದೆಲ್ಲವೂ ಬ್ರಹ್ಮವೇ, ನಾವು ಕೇಳುತ್ತಿರೋದೆಲ್ಲವೂ ಬ್ರಹ್ಮವೇ, ನಾವು ಏನು ಮಾಡ್ತಿದ್ರು ಎಲ್ಲವೂ ಬ್ರಹ್ಮವೇ ಅಂತ ಹೇಳ್ತಾರೆ. ಅಂದರೆ ನಾವುಗಳು ಬದುಕಿರುವಾಗ ಯಾವ ವಸ್ತುಗಳನ್ನು ನೋಡ್ತೇವೆಯೋ, ಯಾವ ಜನರನ್ನು ನೋಡ್ತೇವೋ, ಯಾವ ಸಾಧನಗಳನ್ನು ಉಪಯೋಗ ಮಾಡ್ತೇವೋ, ಯಾವ ಫಲಗಳನ್ನೆಲ್ಲ ಪಡ್ಕೊಳ್ತೇವೋ ಅವೆಲ್ಲವೂ ಕೂಡ ಬ್ರಹ್ಮವೇ ಅಂತ ಹೇಳ್ತಾರೆ. ಅಂದರೆ ಇಷ್ಟು ವೆರೈಟೀಸ್, ಇಷ್ಟು ವಿಧವಾಗಿ ಹೀಗೆಲ್ಲ ಇದೆ, ಹಾಗೆಲ್ಲ ಇದೆ, ಎಲ್ಲವೂ ಬ್ರಹ್ಮವೇ ಅಂತ ಹೇಳ್ತಾರಲ್ಲ, ಇದನ್ನು ಒಪ್ಪಲಿಕ್ಕೆ ಸಾಧ್ಯವಾ ಅನ್ನುವಷ್ಟರ ಮಟ್ಟಿಗೆ ಅನಿಸುತ್ತೆ ನಮಗೆ. ಎಲ್ಲವೂ ಬ್ರಹ್ಮವೇ ಅಂದಾಗ ನಾವು ನೋಡುವ ನೋಟವೂ ಬ್ರಹ್ಮವೇ, ನಾವುಗಳು ಉಪಯೋಗಿಸುವ ವಸ್ತುಗಳೆಲ್ಲವೂ ಬ್ರಹ್ಮವೇ. ಆದರೆ ನಮ್ಮ ಮನಸ್ಸು ನಾಮರೂಪಗಳಲ್ಲಿ ಕೆಲಸ ಮಾಡೋದರಿಂದ ಎಲ್ಲವೂ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ನಮ್ಮ ಮನಸ್ಸಿಗೆ ಒಂದನ್ನಾಗಿ ನೋಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾಮರೂಪಗಳನ್ನು ಕೊಟ್ಟರೆ ಮಾತ್ರ ಅದಕ್ಕೆ ಅರ್ಥ ಆಗತ್ತೆ. ಇವಾಗ ಧ್ಯಾನ ಕೂತ್ಕೊಳ್ಳೋವಾಗ ಕೂಡ ನಮಗೆ ಒಂಥರ ಏನೂ ಇಲ್ದಲೇ ಸುಮ್ಮನೆ ಒಂದು ವಿಷಯ ಕೊಟ್ಟರೆ ಧ್ಯಾನ ಮಾಡೋಕ್ಕಾಗಲ್ಲ. ಮೊದಲು ಒಂದು ಬುದ್ಧನ ಫೋಟೋವನ್ನು ಅಥವಾ ಒಂದು ಕೃಷ್ಣನ ಫೋಟೋವನ್ನು ಏನಾದರೂ ಒಂದು ಮೊದಲು ಇಲ್ಲ ಒಂದು ದೀಪವನ್ನು, ಜ್ಯೋತಿಯನ್ನು ಏನಾದರೂ ಕೊಟ್ಟರಷ್ಟೇ ಕೂತ್ಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೆ ಇಲ್ಲದೆ ಇದ್ರೆ ಬರಲ್ಲ. ಆಮೇಲೆ ಮೊದಲು ಇದನ್ನು ಸಾಕಾರ, ಅದಕ್ಕಾಗಿಯೇ ತಾನೇ ಇಷ್ಟೆಲ್ಲ ದೇವಸ್ಥಾನಗಳ ಇದಾಗಿದ್ದು. ಯಾಕೆಂದರೆ ಮನಸ್ಸನ್ನು ಮೊದಲು ಕೇಂದ್ರೀಕರಿಸೋದನ್ನು ಕಲ್ತ್ಕೊಳ್ಳಿ, ಅದಾದ ಮೇಲೆ ಅದರಿಂದ ಹಿಂದೆ ಹೋಗೋದು ಕಲಿತಾರೆ ಅನ್ನುವ ದೃಷ್ಟಿ ತಾನೇ ಆದಿದ್ದದ್ದು. ಹಾಗಾಗಿ ನಾವು ಇದನ್ನು ನೋಡೋದನ್ನು ಕಲ್ತ್ಕೊಳ್ಬೇಕು. ಎಲ್ಲವೂ ಬೇರೆ ಬೇರೆ ಅಂತ ಹೇಳಿ ಮಾಡುವಂತಹದ್ದು ಯಾರು ಅಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸು ಪ್ರತಿಯೊಂದು ಪ್ರತಿಯೊಂದನ್ನು ಭಿನ್ನ ಮಾಡಿಯೇ ನೋಡುತ್ತೆ. ಅದಕ್ಕೆ ಗೊತ್ತಿರೋದು ಅದೇನೇ ಕೆಲಸ. ಹಾಗಾಗಿ ಎಲ್ಲವೂ ಬೇರೆ ಬೇರೆ ಅಂತ ಹೇಳಿ, ಜನ ಬೇರೆ, ವಸ್ತು ಬೇರೆ, ಅದು ಬೇರೆ, ಇದು ಬೇರೆ ಅಂತ ಎಲ್ಲವೂ ಬೇರೆ ಬೇರೆಯಾಗಿ ತೋರುತ್ತೆ. ಅಂದರೆ ನಾವು ಮಾಡುವ ಎಲ್ಲ ವ್ಯವಹಾರವೂ ಬ್ರಹ್ಮವೇ ಆಗಿದೆ. ಆದರೆ ಹೊರಗಿನ ನೋಟದಿಂದ ಅವುಗಳ ನಾಮರೂಪ ಕ್ರಿಯೆಗಳಲ್ಲಿ ನಮ್ಮ ಮನಸ್ಸು ಲೀನವಾಗಿರೋದ್ರಿಂದ ನಮಗೆಲ್ಲವೂ ಬೇರೆ ಬೇರೆ ಅನಿಸುತ್ತೆ. ಏಕೆಂದರೆ ಎಲ್ಲಕ್ಕೂ ಒಂದು ಹೆಸರನ್ನು ಕೊಡ್ತೀವಿ, ಎಲ್ಲಕ್ಕೂ ಒಂದು ರೂಪ ಇದ್ದೇ ಇದೆ. ಎಲ್ಲ ವಸ್ತುಗಳ ಉಪಯೋಗವೂ ಬೇರೆ ಬೇರೆ ಆಗಿದೆ. ಎಲ್ಲ ಜನರು ಬೇರೆ ಬೇರೆ ಥರ ಇದ್ದಾರೆ. ಅವರವರ ಸ್ವಭಾವಗಳು, ಗುಣಗಳು ಬೇರೆ ಬೇರೆ ಇದೆ. ಅವರಿಗಿರುವಂತಹ ಸಂಬಂಧಗಳು ಬೇರೆ ಬೇರೆ ಇದೆ. ಎಲ್ಲವೂ ಸೇರಿ ನಮಗೆ ಭಿನ್ನವಾಗಿಯೇ ಕಾಣಿಸುತ್ತೆ. ಯಾಕೆಂದರೆ ನಾವು ವ್ಯವಹಾರ ಮಾಡ್ತಿರೋದು ನಮ್ಮ ಪ್ರಜ್ಞೆ ಎಲ್ಲಿದೆ? ಮನಸ್ಸಿನಲ್ಲಿದೆ.
ಇನ್ನು ನಮ್ಮ ಮನಸ್ಸಿನ ಕೆಳಮನಸ್ಸಿನಲ್ಲಿ ಮತ್ತು ಮೇಲ್ಮನಸ್ಸಿನಲ್ಲಿ ಇದರಲ್ಲಿ ಮಾತ್ರವೇ ನಮ್ಮ ಪ್ರಜ್ಞೆ ಇರೋದರಿಂದ ನಮಗೆ ಇಡೀ ಪ್ರಪಂಚ ಎಲ್ಲ ಕಡೆಯೂ ಎಲ್ಲವೂ ಭಿನ್ನ ಭಿನ್ನವಾಗಿಯೇ ತೋರುತ್ತೆ. ಯಾಕೆಂದರೆ ನಾಮರೂಪಗಳಿಗೆ ಅನುಗುಣವಾಗಿಯೇ ನಾವು ಏನನ್ನಾದರೂ ನೋಡೋದಕ್ಕೆ ಸಾಧ್ಯ, ಏನನ್ನಾದರೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಮನಸ್ಸಲ್ಲಿ ಈಗ ಕೆಲಸ ಮಾಡ್ತಿರೋದು, ಇನ್ನು ಬುದ್ಧಿ ಪ್ರಜ್ಞೆಗೆ ಏರಿಲ್ಲ. ನಾವು ಬುದ್ಧಿ ಪ್ರಜ್ಞೆಗೆ ಹೋದರೆ ಅಲ್ಲಿ ಎಲ್ಲವೂ ಒಂದೇ ಆಗಿ ಕಾಣುತ್ತೆ. ಅಲ್ಲಿವರೆಗೂ ಹೋಗಿಲ್ಲ, ಒಂದೊಂದು ಸಲ ಹೋಗ್ತೀವಿ ಬರ್ತೀವಿ ಅಷ್ಟೇ. ಅದರಿಂದ ಬುದ್ಧಿ ಪ್ರಜ್ಞೆಗೆ ಹೋದಾಗ ಅದು ಬೇರೆಯದೇ ಪ್ರಪಂಚ. ಆವಾಗ ಎಲ್ಲೆಲ್ಲೂ ಬ್ರಹ್ಮವೇ, ಎಲ್ಲೆಲ್ಲೂ ಜ್ಯೋತಿಯೇ, ಎಲ್ಲೆಲ್ಲೂ ಆನಂದವೇ ಆಗಿ ಕಾಣುತ್ತೆ. ಈಗ ನಾವು ಮಾಡ್ತಿರೋ ಕೆಲಸ ಮಾಡ್ತಿರೋ ಜಾಗ ಪ್ರಜ್ಞೆಯಲ್ಲಿದೆ, ನಮ್ಮ ಮನಸ್ಸಿನಲ್ಲಿ. ಹಾಗಾಗಿ ನಮ್ಮ ಮನಸ್ಸಿಗೆ ನೋಡೋಕ್ಕೆ ಬರೋದು ಹೇಗೆ? ಎಲ್ಲವನ್ನು ಒಡೆದು ಬೇರೆ ಬೇರೆ ಮಾಡಿ ಹೆಸರನ್ನು ಕೊಟ್ಟು ಅದಕ್ಕೊಂದು ರೂಪವನ್ನು ಕೊಟ್ಟು ಎಲ್ಲವನ್ನು ಮಾಡುತ್ತೆ ನಮ್ಮ ಮನಸ್ಸು. ಅಂದರೆ ಆದರೆ ಇವು ಎಲ್ಲದರ ತಿರುಳು ಯಾವುದು ಅಂತ ನೋಡೋಕ್ಕೆ ಹೋದರೆ ಅದು ಬ್ರಹ್ಮವೇ. ಅದು ಸಾಬೀತಾಗಿದೆ ಆಗಲೇ. ಯಾವುದೇ ವಸ್ತುವನ್ನು ತಗೊಂಡು ಅಣು ಅಣುವಾಗಿ ವಿಭಜಿಸಿ ಕೊನೆಯ ಅಣು ಏನು ಅಂತ ನೋಡಿದ್ರೆ ಪರಮಾಣುವೇ. ಎಲ್ಲ ವಸ್ತುಗಳಲ್ಲಿರೋದು ಒಂದೇ ಪರಮಾಣುವೇ. ಎಷ್ಟು ವಿಚಿತ್ರ ಅನಿಸುತ್ತೆ ಗೊತ್ತಾ? ವಿಜ್ಞಾನಿಗಳಿಂದ ಒಪ್ಕೊಂಡಿದ್ದಾರೆ ಪರಮಾಣುವೇ ಎಲ್ಲವೂ ಅಂತ. ಹಾಗೆ ಅದರ ತಿರುಳು ಯಾವುದು? ಬ್ರಹ್ಮವೇ. ಬ್ರಹ್ಮವನ್ನು ಬಿಟ್ಟು ಬೇರೇನೂ ಇಲ್ಲ. ನಮ್ಮ ಮನಸ್ಸಿಗೆ ಬ್ರಹ್ಮವನ್ನು ಅರಿಯಲು ಸಾಧ್ಯವಿಲ್ಲ, ಅದರ ಕೈನಲ್ಲಿ ಆಗ್ತಾ ಇಲ್ಲ, ಅದು ತೊಂದರೆ ಆಗ್ತಾ ಇದೆ. ಅದರಿಂದ ನಮ್ಮ ಮನಸ್ಸೇನು ಮಾಡುತ್ತೆ? ಸದಾ ನಾಮರೂಪಗಳಲ್ಲಿ ಮಗ್ನವಾಗಿರುತ್ತೆ. ಯಾವಾಗಲೂ ನಾಮರೂಪಗಳಲ್ಲೇ ಅದರ ಕೆಲಸ, ಅದರ ವ್ಯವಹಾರವೆಲ್ಲ. ಅದನ್ನು ಬಿಟ್ಟರೆ ಅದಕ್ಕೆ ವ್ಯವಹಾರ ಮಾಡಲಿಕ್ಕೆ ಗೊತ್ತಿಲ್ಲ. ಅದರಿಂದ ನಾವು ಮನಸ್ಸಿನಲ್ಲಿಯೇ ಕೆಲಸ ಮಾಡೋದರಿಂದ, ಮನಸ್ಸಿನ ಮುಖಾಂತರ ಕೆಲಸ ಮಾಡೋದರಿಂದ ನಾವು ನಾಮರೂಪಗಳಿಗೆ ಅತೀತರಾಗಿಲ್ಲ, ಅದರಲ್ಲೇ ಸಿಗಾಕೊಂಡಿದ್ದೇವೆ. ಅದರಿಂದ ನಮಗೆ ಬ್ರಹ್ಮನ ಬಗ್ಗೆ ಅರಿವು ಉಂಟಾಗುವುದಿಲ್ಲ. ಯಾಕೆಂದರೆ ನಮ್ಮದು ಡ್ಯುಯಲಿಸ್ಟಿಕ್ ಮೈಂಡ್, ಆ ಮೈಂಡಲ್ಲೇ ನಾವು ಕೆಲಸ ಮಾಡೋದು. ಅದಕ್ಕೆ ಬ್ರಹ್ಮ ಅಂದರೆ ಒಂದು, ಆ ಒಂದರ ಬಗ್ಗೆ ನಮಗೆ ತಿಳಿಯೋದಕ್ಕೆ ಆಗಲ್ಲ. ಯಾಕೆಂದರೆ ಮನಸ್ಸಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಇದು ವಿಷಯ ನಮ್ಮ ಮನಸ್ಸು. ಹಾಗಾಗಿ ನಮ್ಮ ಮನಸ್ಸು ಆತ್ಮ ಅನಾತ್ಮ ಅಂತ ಭೇದ ಮಾಡಿ ಹೇಳುತ್ತೆ. ಆತ್ಮವೇ ಬೇರೆ, ಇವೆಲ್ಲವೂ ಅನಾತ್ಮ ವಸ್ತು ಅಂತ ಹೇಳೋದು ಯಾರು? ನಮ್ಮ ಮನಸ್ಸು. ಅದರ ನಿಜವಾಗಿ ಅದಿದೆಯಾ? ಇಲ್ಲ. ಇದು ಸತ್ಯವಾದಂಥ ವಿಷಯ. ಹಾಗಾಗಿ ನಮ್ಮ ಮನಸ್ಸಿನಿಂದ ನಾವು ಎಲ್ಲವನ್ನ ವ್ಯವಹಾರವನ್ನು ಮಾಡೋದರಿಂದ ಎಲ್ಲರೂ ಬೇರೆ ಬೇರೆ ಕಾಣಿಸ್ತಾರೆ, ಎಲ್ಲ ವಸ್ತುಗಳು ಬೇರೆ ಬೇರೆ ಕಾಣುತ್ತೆ, ಇಡೀ ಪ್ರಪಂಚವೇ ಬೇರೆ ಬೇರೆ ಕಾಣುತ್ತೆ. ಎಲ್ಲ ರಾಗಭಾವಗಳಿಗೆ ಒಳಗಾಗಿ ನಾವು ದೈನಂದಿನ ಜೀವಿತದಲ್ಲಿ ಏನೆಲ್ಲ ತರಲೆ ತಾಪತ್ರಯಗಳಿಗೆ ಸಿಗಾಕ್ಕೊತಾನೆ ಇರ್ತೀವಿ. ಕಾರಣ ಏನು? ಬರೀ ನಮ್ಮ ಮನಸ್ಸಷ್ಟೇ. ಹಾಗಾಗಿ ಇರುವುದೆಲ್ಲವೂ ಒಂದೇ, ಅದು ಆತ್ಮ ಮಾತ್ರ. ಆದರೆ ನಮಗೆಲ್ಲ ದೇಹಗಳಿದೆಯಲ್ಲ, ಬೇರೆ ಬೇರೆಯೇ ದೇಹಗಳಿದೆಯಲ್ವ. ನಮ್ಮ ಒಬ್ಬೊಬ್ಬರು ದೇಹನೂ ಬೇರೆ ಬೇರೆಯೇ, ಒಬ್ರದ್ದು ಒಂದೊಂದು ಅಲ್ಲವಲ್ಲ ನಮ್ಮದು ಅಂತ ಹೇಳಿದರೆ, ಇಡೀ ಪ್ರಪಂಚದ ಎಲ್ಲ ವಸ್ತುಗಳು ಸಹ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಲ್ವಾ, ಎಲ್ಲವೂ ಬೇರೆ ಬೇರೆ ಆಗಿದೆಯಲ್ವಾ ಅಂತಂದರೆ ನಿಜ. ಆದರೆ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ದೇಹಗಳು, ಪ್ರಪಂಚದ ಎಲ್ಲ ವಸ್ತುಗಳು ನಮಗೆ ಕಾಣ್ತಾ ಇರೋದೆಲ್ಲವೂ ಕೂಡ ಆತ್ಮನ ಸ್ವರೂಪ ವ್ಯಕ್ತವಾಗೋದರಿಂದ ಕಾಣಿಸ್ತಾ ಇದೆ. ಈಗ ಆತ್ಮನ ಸ್ವರೂಪ ನಮ್ಮಲ್ಲಿ ವ್ಯಕ್ತವಾಗ್ದಲೇ ಇದ್ದರೆ ನಮಗೆ ನೋಡುವ ನೋಟವೇ ಸಿಗ್ತಾ ಇರಲಿಲ್ಲ. ಅದು ನಮ್ಮಲ್ಲಿರೋದ್ರಿಂದ ನಮಗೆ ಬೇರೆಯದನ್ನು ಗುರುತಿಸುವ, ಇದು ಹೀಗಿದೆ ಅಂತ ಹೇಳುವ, ಇದನ್ನು ಅರ್ಥ ಮಾಡಿಕೊಳ್ಳುವ ಈ ಎಲ್ಲ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದು ಯಾವುದರಿಂದ? ನಮ್ಮ ಆತ್ಮ ಇರೋದರಿಂದ, ಅದು ನಮ್ಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ. ಇಲ್ಲದೇ ಇದ್ದರೆ ನಮಗೆ ಅದನ್ನು ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಮಗೆ ಕಾಣ್ತಿರೋದೆಲ್ಲ ಆತ್ಮನ ಸ್ವರೂಪ ವ್ಯಕ್ತ ಆಗ್ತಿರೋದ್ರಿಂದ ಕಾಣಿಸ್ತಾ ಇದೆ. ಅಂದರೆ ಆತ್ಮನೇ ನಿಜ ಸ್ವರೂಪ, ಅವನನ್ನು ಬಿಟ್ಟು ಬೇರೇನೂ ಇಲ್ಲ. ಈ ಎಲ್ಲದರ ಹಿಂದೆ, ಪ್ರತಿಯೊಂದರ ಹಿಂದೆ ಇರುವುದು ಆತ್ಮನ ಶಕ್ತಿಯೇ, ಆತ್ಮನ ಚೈತನ್ಯವೇ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಶಂಕರಾಚಾರ್ಯರು ಹೇಳ್ತಾರೆ, ಆತ್ಮನನ್ನು ದೇಹ ಅಂತ ತಿಳಿದವರು ಅಜ್ಞಾನಿಗಳು. ಈ ಆತ್ಮವನ್ನು, ಈ ದೇಹದಲ್ಲೇ ಆತ್ಮ ಇದೆ ಅಂತ ಹೇಳಿದರೆ, ಅಥವಾ ಅದರೊಳಗೆ ಅದು ಮಾತ್ರವೇ ಆತ್ಮ ಅಂತ ಹೇಳಿದರೆ ಅಜ್ಞಾನಿಗಳು ಅಂತ. ಆತ್ಮನಿಗಿಂತ ಬೇರೆಯದಾದ ದೇಹಗಳೂ ಇಲ್ಲ.
ಆತ್ಮನಿಗಿಂತ ಇದು ನನ್ನ ದೇಹ ಬೇರೆ, ನನ್ನ ಆತ್ಮವೇ ಬೇರೆ ಅಂತ ನಾವೇನಾರು ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಆದರೆ ದೇಹತ್ವ ನಮಗೆ ಕಾಣಿಸ್ತಾ ಇದೆ, ಅದಕ್ಕೆ ಕಾರಣ ಅಜ್ಞಾನ ಮತ್ತು ನಮ್ಮ ಮನಸ್ಸು ಎರಡೂ ಸೇರಿಕೊಂಡು ನಮಗೆ ಆ ರೀತಿ ಆಗ್ತಾಯಿದೆ. ನಾನು ಇವತ್ತು ಬೆಳಗ್ಗೆ ಬೆಂಗಳೂರಿಂದ ರೈಲಲ್ಲಿ ಬಂದೆ. ಕಿಟಕಿ ಪಕ್ಕ ಸೀಟ್ ಇತ್ತಪ್ಪ ನನಗೆ. ಕೂತ್ಕೊಂಡು ನೋಡುವಾಗ ಕಿಟಕಿಯಿಂದ ನೋಡ್ತಾ ಇದ್ದೆ, ನಾನು ಟ್ರೈನ್ ಹೊರಟಿತ್ತು. ಏನು ಟ್ರೈನು ಸ್ಪೀಡಾಗಿ ಬರ್ತಾಯಿದೆ ಬಂಗಾರಪೇಟೆ ಕಡೆಗೆ. ದಾರಿನಲ್ಲಿರೋ ಗಿಡ ಮರ ಬಿಲ್ಡಿಂಗು ಎಲ್ಲ ಓಡೋಗ್ತಾ ಇದ್ದಾವೆ. ಯಾಕೆ ಅವು ಯಾಕೆ ಓಡೋಗ್ಬೇಕು? ಅದೇ ನೋಡಿದ್ರೆ ಮರ ಗಿಡ ಮನೆ ಬೆಟ್ಟ ಗುಡ್ಡ ಮನುಷ್ಯರು ಎಲ್ಲರೂ ರೈಲಿಂದ ಓಡ್ತಾಯಿದ್ರು. ಆದರೆ ಅದು ಬರೀ ಭಾಸ ಆಗಿದ್ದಲ್ವ, ಅವ್ರು ಯಾರೂ ಓಡೋಗ್ತಿರ್ಲಿಲ್ಲ, ಅವರೆಲ್ಲ ಅಲ್ಲೇ ಇದ್ದರು. ಟ್ರೈನ್ ಓಡ್ತಾಯಿತ್ತು ಅಂದರೆ ಟ್ರೈನ್ ಒಳಗೆ ನಾನು ಓಡ್ತಾ ಇದ್ದೆ. ಅದಕ್ಕೆ ಅದು ಓಡಿದಂಗೆ ಅನ್ನಿಸ್ತಾಯಿತ್ತು. ಇದನ್ನೇನು ಹೇಳಬೇಕು? ಅದಕ್ಕೆ ರೈಲು ಮತ್ತು ರೈಲಿನಲ್ಲಿ ಕೂಡುತ್ತಿರೋ ನಾವುಗಳು ಅದು ಭ್ರಮೆಗೆ ಒಳಗಾಗ್ತೀವಿ ಹೊರತು ನಿಜವಾಗಿ ಓಡ್ತಿರೋದು ನಾವೇ ಹೊರತು ಅದಲ್ಲ. ಅಂದರೆ ಇಲ್ಲಿ ಚಲಿಸ್ತಿರೋದು ಯಾವುದು? ನಮ್ಮ ಮನಸ್ಸು. ನಮ್ಮ ಮನಸ್ಸು ಚಲನೆಗೆ ಒಳಗಾಗಿರೋದು. ಅದು ಬೇರೆ, ಇದು ಬೇರೆ, ಇದು ಹಾಗೆ, ಇದು ಹೀಗೆ ಅಂತ ಹೇಳಿ ಎಲ್ಲವೂ ಓಡ್ತಾ ಇದೆ ಅನಿಸುತ್ತೆ. ಭ್ರಾಂತಿ ಅಂದರೆ ಇದೇನೇ. ಹೌದಾ? ನಿಜ ನಮ್ಮೆಲ್ರಿಗೂ ಗೊತ್ತು, ಆದರೆ ಕಾಣೋದೇನು? ನೀ ಟ್ರೈನಲ್ಲಿ ಕೂತ್ಕೊಂಡ ಕಿಟಕಿಯಿಂದ ನೋಡಿ ಗೊತ್ತಾಗತ್ತೆ, ಎಲ್ಲ ಓಡ್ತಾ ಇರ್ತದೆ. ಅದು ಭ್ರಾಂತಿ ಅಲ್ವಾ? ಅದು ಓಡ್ತಿರ್ತಾ? ಇಲ್ಲ. ಇದೇ ಭ್ರಾಂತಿ ಅಂದರೆ ಇಷ್ಟು ಸರಳವಾಗಿ ಅರ್ಥ ಮಾಡ್ಕೋಬೋದು. ಭ್ರಾಂತಿ ಅಂದರೆ ಎಲ್ಲ ಹಂಗೆ ಇರುತ್ತೆ, ಆದರೆ ನಮ್ಗೆ ಹಂಗೆ ತೋರ್ತಾ ಇದೆ, ಅದು ಭ್ರಾಂತಿ ಅಂತ. ಅಜ್ಞಾನದಿಂದ ಆತ್ಮನಲ್ಲಿ ಇಲ್ಲದ ದೇಹ ಇಂದ್ರಿಯ ಇತ್ಯಾದಿ ಎಲ್ಲ ಉಪಾಧಿಗಳು ಸಹ ಕಲ್ಪಿತವಾಗಿದೆ. ಅವುಗಳಿಗೆ ಅಂಟಿಕೊಂಡಿರೋ ಕಾರಣದಿಂದ ಅವುಗಳ ಸ್ವರೂಪ ಬೇರೆ ಬೇರೆಯಾಗಿ ಕಾಣಿಸುತ್ತಿದೆ. ನಾವು ಎಷ್ಟು ನಮ್ಮ ಶರೀರಕ್ಕೆ ಅಂಟ್ಕೊಂಡಿದ್ದೀವಿ, ನಮ್ಮ ರಾಗಭಾವಗಳಿಗೆ ಅಂಟ್ಕೊಂಡಿದ್ದೀವಿ, ನಮ್ಮ ಮನಸ್ಸಿಗೆ ಅಂಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಎಲ್ಲವೂ ಬೇರೆಯಾಗಿ ತೋರುವಷ್ಟರ ಮಟ್ಟಿಗೆ ಅಂಟು ಹಾಕ್ಕೊಂಬಿಟ್ಟಿದ್ದೀವಿ. ಸ್ವಲ್ಪ ಬಂಧನ ಬಿಡ್ತಾ ಹೋಗಲಿ, ಎಲ್ಲರೂ ಒಂದೇ ಅಂತ ಗೊತ್ತಾಗತ್ತೆ. ಆದರೆ ನಮ್ಮ ಮನಸ್ಸು ನಮ್ಮನ್ನು ಬಿಡೋದಿಲ್ಲ. ಹಾಗಾಗಿ ಈ ಮನಸ್ಸಿಗೆ ರಾಗಭಾವಕ್ಕೆ ಇದೆಲ್ಲದಕ್ಕೂ ಅಂಟಾಕ್ಕೊಂಡಿರೋದ್ರಿಂದ ಎಲ್ಲ ನೋಡಿದ್ದೆಲ್ಲ ಬೇರೆ, ನಮಗೆ ಎಲ್ಲವೂ ಬೇರೆ ಬೇರೆ ಆ ರೀತಿ ಆಗತ್ತೆ. ಹಾಗಾಗಿ ಅವುಗಳ ಸ್ವರೂಪ ಬೇರೆ ಬೇರೆಯಾಗಿ ಎಲ್ಲವೂ ನಿಜ ಅಂತ ಕೂಡ ಅನಿಸುತ್ತೋ ಇಲ್ವೋ? ಅವ್ರು ಬೇರೆ ಇವರು ಬೇರೆ, ಎಲ್ಲ ನಿಜವೇ ನಮಗೆ. ಹೌದು ತಾನೆ? ನಿಜ ಹೆಂಗೆ ಅನ್ನಿಸ್ತಾ ಇದೆ ನಿಜ ಅಂತ? ಎಲ್ಲ ನಮ್ಮ ಭ್ರಮೆಯಿಂದ, ನಮ್ಮ ಮನಸ್ಸಿನಿಂದ ಇದೆಲ್ಲ ನಾಟಕ ನಡೀತಾ ಇದೆ, ಉದ್ದಕ್ಕೂ ನಡೀತಾನೆ ಇರುತ್ತೆ. ಎಲ್ಲಿವರೆಗೆ? ನಾವು ಜ್ಞಾನಿಗಳಾಗುವವರೆಗೆ, ಅಪರೋಕ್ಷಾನುಭೂತಿ ಆಗುವವರೆಗೆ ಇದು ನಡೀತಾನೆ ಇರುತ್ತೆ. ಈ ಓಟ, ಮನಸ್ಸಿನ ಈ ತುಂಟಾಟ ನಡೀತಾನೆ ಇರುತ್ತೆ. ನಾವು ಅದರೊಳಗೆ ಇರ್ತೀವಿ, ಎಲ್ಲ ಬಂಧನಗಳಿಗೂ ಒಳಗಾಗಿರ್ತೀವಿ ನಾವು. ಹಾಗಾಗಿ ನಮ್ಮಲ್ಲಿ ಇನ್ನೂ ಒಂದು ಭ್ರಾಂತಿ ಇದೆ ಅಂತಾರೆ ಆಚಾರ್ಯರು. ಏನು ಹೇಳ್ತಾರೆ ಅಂದರೆ, ಎಷ್ಟು ದೇಹಗಳಿದೆಯೋ ಅಷ್ಟು ಆತ್ಮಗಳಿದೆ ಅಂತ ನಾವು ನಂಬ್ತೀವಂತೆ. ನನ್ನ ಆತ್ಮ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ನೀವುಗಳು ನಿಮ್ಮದನ್ನು ನಿಮ್ಮ ಆತ್ಮ ಅಂತ ನೀವು ಹೇಳ್ತೀರ. ಅಂದರೆ ಒಂದೊಂದು ವ್ಯಕ್ತಿಗೆ ಒಂದೊಂದು ಆತ್ಮ ಇದೆಯಾ? ಇಲ್ಲ, ಅದು ದೊಡ್ಡ ಭ್ರಾಂತಿ ಅಂತ ಹೇಳ್ತಾರೆ. ಅದಲ್ಲ, ಇರೋದು ಒಂದೇ ಆತ್ಮ. ಎಷ್ಟು ದಿವಸ ನನಗೆ ಇದು ಓದಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಮಾಡಿದಾಗ ತಲೆ ಕೆಡ್ತು ಗೊತ್ತಾ? ಹಾಗಿದ್ದರೆ ಅಂಥ ಆತ್ಮ ಇಲ್ಲಿ ಇಷ್ಟು ರೂಪದಲ್ಲಿ, ಅಂಗುಷ್ಟ ರೂಪದಲ್ಲಿ ಬಂದು ಹೇಗೆ ನೆಲೆಸ್ತದೋ ಅಂತ ಒಂದು ವಾರ ಎಲ್ಲ ಅದ್ರ ಬಗ್ಗೆ ಜಿಜ್ಞಾಸೆ ಫೈಂಡ್ ಔಟ್ ಮಾಡಲೇಬೇಕು ನಾನು ಅನ್ನುವಷ್ಟರ ಮಟ್ಟಿಗೆ. ಯಾವಾಗ ಆಗತ್ತೆ? ಅಪರೋಕ್ಷಾನುಭೂತಿ ಆದಾಗ ಆಗತ್ತೆ. ಅಲ್ಲಿವರೆಗೆ ಅದಾಗಲ್ಲ, ಆಮೇಲೆ ಕೈ ಬಿಟ್ಟೆ. ಈ ಗ್ರಂಥ ನನಗೆ ಒಳ್ಳೆಯ ಒಂದು ಅನುಭವವನ್ನು ಕೊಡ್ತು ಗೊತ್ತಾ? ಅದನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಅಷ್ಟು ಅನುಭವಗಳನ್ನು ಕೊಡ್ತು ಈ ಗ್ರಂಥ ನನಗೆ. ಆಮೇಲೆ ಅಷ್ಟು ದೇಹಗಳಿರೋ ಅಷ್ಟು ಆತ್ಮ ಇದೆ ಅಂತ ಅನಿಸುತ್ತೆ. ನಮ್ಮಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಆತ್ಮ ಇದೆ ಅಂತ ನಾವು ಭಾವಿಸ್ತೇವೆ. ಆದರೆ ಸತ್ಯ ಏನು ಅಂದರೆ, ಇರುವುದು ಒಂದೇ ಬ್ರಹ್ಮ, ಒಂದೇ ಆತ್ಮ. ಅದೆಲ್ಲ ಇರೋದೆಲ್ಲ ಏಕ ಚೈತನ್ಯ ಮಾತ್ರ. ಅದು ಹಾಗಿದೆ ಹೀಗಿದೆ, ಅಲ್ಲಾಡಲ್ಲ, ಬಂಡೆ ಥರ ಇದೆ, ಏನೂ ಅಲ್ಲ, ಅದು ಚೈತನ್ಯ ಮಾತ್ರ. ಇದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಆದರೆ ನಮಗೆಲ್ಲ ಜೀವಾತ್ಮ ಬೇರೆ ಬೇರೆ ಇದ್ದಾನೆ, ಇಲ್ಲ ಅಂತ ಅಲ್ಲ. ಆತ್ಮ ಒಂದೇ, ಆದರೆ ಜೀವಾತ್ಮ ಬೇರೆ ಬೇರೆ.
ಬ್ರಹ್ಮನಿಂದ ಒಂದು ಉರಿಯುವ ಕಿಡಿಯ ರೂಪದಲ್ಲಿ ಹೊರ ಬಂದಿದ್ದೇವೆ. ಮತ್ತು ಉರಿಯುವ ಇದಾಗಿ ಅವನಲ್ಲಿ ಹೋಗಿ ಸೇರಬೇಕು ನಾವು. ಆ ಕಿಡಿಯೇ ಜೀವಾತ್ಮ. ನಮಗೆಲ್ಲ ಜೀವಾತ್ಮ ಇದೆ. ಯಾವಾಗಲೂ ಕೂಡ ಯಾವಾಗ ಮೊದಲನೇ ದೀಕ್ಷೆ ಆಗುತ್ತೋ, ಮೊದಲ ದೀಕ್ಷೆ ಯಾವಾಗ ಆಗುತ್ತೋ ಆಗ ನಮ್ಮ ಕಾರಣ ಶರೀರ ಒಡೆದು ಹೋಗುತ್ತಲ್ವ, ಬೇರೆ ಕಾರಣ ಶರೀರ ಕೊಡಲ್ಪಡುತ್ತೆ. ಆಗ ನಮಗೆ ಅರ್ಥ ಆಗುತ್ತೆ ಇರೋದು ಒಂದೇ ಆತ್ಮ ಅಂತ. ಅಲ್ಲಿವರೆಗೆ ಈ ಭೇದ ಕಂಟಿನ್ಯೂ ಆಗತ್ತೆ. ನಾನು ಬೇರೆ, ನೀನು ಬೇರೆ, ಆ ಸಾಮಾನು ಬೇರೆ, ಇದು ಬೇರೆ, ಅದು ಬೇರೆ, ನನ್ನ ರಾಗಭಾವಗಳು, ನನ್ನ ಮನಸ್ಸು, ನನ್ನ ಇದು ಎಲ್ಲವೂ ನಡೀತಾ ಇರುತ್ತೆ. ಎಲ್ಲಿವರೆಗೆ? ಮೊದಲ ದೀಕ್ಷೆವರೆಗೂ ಈ ಪರಿಸ್ಥಿತಿ ದಿಸ್ ವಿಲ್ ಕಂಟಿನ್ಯೂ ಅಂತ ಅಂದ್ಕೋಬೇಕು. ಆವಾಗ ಆಗತ್ತೆ. ಮುಂದೆ ಜೀವಾತ್ಮ ಪರಮಾತ್ಮನನ್ನು ಸೇರುವಂತಹ ಒಂದು ಗುರಿಯಿಂದ ಮುನ್ನಡೀತಾನೆ. ಜೀವನ್ಮುಕ್ತಿಯಲ್ಲಿ ಅದು ಆಗಿ ಹೋಗುತ್ತೆ. ಹಾಗಾಗಿ ಜೀವಾತ್ಮ ಪರಮಾತ್ಮನಲ್ಲಿ ಸೇರ್ತಾನೆ. ಇದು ಥಿಯಾಸಫಿ ನಮಗೆ ಕೊಟ್ಟಿರುವಂತಹ ಒಂದು ಜ್ಞಾನ. ಆಚಾರ್ಯರು ಹೇಳ್ತಾರೆ, ಆತ್ಮ ಯಾವಾಗಲೂ ಪರಿಶುದ್ಧ. ಅವನಿಗೆ ಯಾವ ಕಳಂಕವೂ ಇಲ್ಲ, ಕ್ಲೇಶವೂ ಇಲ್ಲ, ಏನೂ ಇಲ್ಲ. ಜ್ಞಾನ ಸ್ವರೂಪ. ಇದರ ಅಪರೋಕ್ಷ ಅನುಭೂತಿ ಆದಾಗ, ಅಂದರೆ ಆತ್ಮನನ್ನು ಅಪರೋಕ್ಷ ಅನುಭೂತಿಯನ್ನು ನಾವು ಪಡ್ಕೊಂಡಾಗ ಏನು ತಿಳಿಯುತ್ತೆ ನಮಗೆ, ಅದನ್ನಿಲ್ಲಿ ಆಚಾರ್ಯರು ಹೇಳ್ತಾರೆ. ಆಗ ಅಪರೋಕ್ಷ ಅನುಭೂತಿ ಆದಾಗ ತಿಳಿಯುವುದೇನೆಂದರೆ, ನಮಗೆ ಸ್ಥಾವರ ದೇಹಗಳು ಇರಲಿಲ್ಲ, ಅವುಗಳಿಂದ ಗುಣದೋಷಗಳಾಗುವಂಥ ಸುಖ ದುಃಖ ಆಗಲಿ ಯಾವುದೂ ಬರಲೇ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಅಂದರೆ ಈ ಥರ ಶರೀರಗಳು ನಮಗಿತ್ತು, ಬೇರೆ ಬೇರೆಯಾಗಿ ನಾವು ಹುಟ್ಟಿದ್ವಿ, ಎಲ್ಲ ಅನುಭವಿಸಿದ್ವಿ, ಹಿಂಗೆಲ್ಲ ಮಾಡಿದ್ವಿ, ವಾಪಸ್ಸು ಇಷ್ಟೆಲ್ಲ ಸಾಧನೆ ಮಾರ್ಗದಲ್ಲಿ ನಡೆದು ಬಂದು ಮೊದಲನೇ ದೀಕ್ಷೆ ತೊಗೊಂಡು ಆಮೇಲೆ ಕೊನೆ ದೀಕ್ಷೆನೂ ತಗೊಂಡ್ವಿ ಅನ್ನೋದು ಕೂಡ ಅದು ಭ್ರಮೆ ಅನ್ನೋದು ಗೊತ್ತಾಗೋಗ್ಬಿಡುತ್ತಂತೆ. ಆ ಹಂತದವರೆಗೆ ಆಚಾರ್ಯರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಯಾವ ಗುಣದೋಷಗಳು, ಸುಖ ದುಃಖಗಳು ಏನೆಲ್ಲ ನಾವು ಈಗ ಅನುಭವಿಸ್ತಿದ್ದೀವಿ, ಈಗ ಇದೆ ಅಲ್ವ, ನಮಗೆ ಸುಖ ದುಃಖ ಇದೆ ಅಲ್ವಾ, ಗುಣದೋಷಗಳಿದೆ ಅಲ್ವಾ, ಮಾನಾಪಮಾನಗಳಿದೆ ಅಲ್ವಾ, ಎಲ್ಲವೂ ಇದೆ ನಮಗೀಗ. ಅವೆಲ್ಲ ಸುಳ್ಳು, ಅವೆಲ್ಲ ಭ್ರಾಂತಿ. ಇದನ್ನು ಅನುಭವಿಸದಂತೆ ತೋರಿಕೊಂಡಿತ್ತು ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ಆವಾಗ ಜೀವನ್ಮುಕ್ತಿ ಆದಾಗ, ಅಪರೋಕ್ಷ ಅನುಭೂತಿ ಆದಾಗ. ಅವೆಲ್ಲವೂ ಅಜ್ಞಾನದ ಸ್ವರೂಪದಿಂದ ಇಷ್ಟೆಲ್ಲ ತೋರಿಕೊಂಡಿತು ಅಂತ ಹೇಳಿ ಅಪರೋಕ್ಷ ಅನುಭೂತಿ ಆದಾಗ ನಮಗೆ ಗೊತ್ತಾಗತ್ತೆ, ಸ್ಪಷ್ಟವಾಗಿ ತಿಳಿಯುತ್ತೆ. ಅದಕ್ಕಾಗಿ ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನು ಅಂದರೆ, ಅನಾತ್ಮವು ಆತ್ಮನಿಗಿಂತ ಬೇರೆಯಾಗಿ ಇಲ್ಲ. ಆತ್ಮ ಅನಾತ್ಮ ಅಂತ ಎರಡು ಹೇಳ್ತೀವಿ, ಆದರೆ ಎರಡು ಬೇರೆ ಅಲ್ಲ. ಆಯಾ ಅವಸ್ಥೆಯಲ್ಲಿ ತೋರಿಕೊಳ್ಳುತ್ತದೆ. ಈಗ ಜಾಗೃತ ಅವಸ್ಥೆಗೆ ಕನಸು ಬರಲ್ಲ, ಕನಸಿನ ಅವಸ್ಥೆಯಲ್ಲಿ ನಿದ್ದೆ ಬರಲ್ಲ, ಅಥವಾ ಜಾಗೃತ ಆಗಿರೋಕ್ಕಾಗಲ್ಲ. ಅದೇ ರೀತಿ ಆತ್ಮ ಅನಾತ್ಮ ತೋರಿಕೊಳ್ತಾ ಇದೆ ಅಷ್ಟೇ ಹೊರತು ಅವಸ್ಥೆಯಲ್ಲಿ ಮಾತ್ರ ತೋರಿಕೊಳ್ತಾ ಇದೆ, ಬೇರೆ ಅವಸ್ಥೆಯಲ್ಲಿ ಅದು ಇರಲ್ಲ. ಆತ್ಮನಲ್ಲಿ ನಾವಿದ್ದಾಗ ಅನಾತ್ಮವೇ ಇಲ್ಲ, ಆ ಸ್ಥಿತಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದರಿಂದ ಎಲ್ಲವೂ ಭ್ರಾಂತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈಗ ನಮಗೆ ಮನಸ್ಸಿನಲ್ಲೇ ಅರ್ಥ ಆಗೋದು, ನಮಗೆ ಭ್ರಾಂತಿ ಅಂತ ತಿಳಿಯೋದಿಲ್ಲ. ತಿಳಿಯೋದು ಯಾವಾಗ? ಮೊದಲನೇ ದೀಕ್ಷೆ ಆಗಬೇಕಲ್ಲ, ಆವಾಗ ತಿಳಿಯುತ್ತೆ. ಅಂದರೆ ಆತ್ಮನಿಗೆ ಬೇರೆಯಾದ ದೇಹವೇ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಅಂದರೆ ಇರೋದು ಆತ್ಮ ಮಾತ್ರವೇ ಅನ್ನುವಂತಹ ಆ ಒಂದು ಪರಮ ಸತ್ಯ ಏನಿದೆ, ಅದು ಅಪರೋಕ್ಷ ಅನುಭೂತಿ ಆದಾಗ ನಮಗೆ ತಿಳಿಯುತ್ತೆ. ಇರುವುದು ಒಂದೇ ಆತ್ಮ, ಯಾವ ದೇಹವೂ ಇಲ್ಲ, ಏನೂ ಇಲ್ಲ ಅನ್ನೋದು ಅರ್ಥ ಆಗತ್ತೆ. ಯಾಕೆಂದರೆ ಅಪರೋಕ್ಷ ಅನುಭೂತಿ ಆದಾಗಲೇ ಗೊತ್ತಾಗೋದು, ಅಲ್ಲಿವರೆಗೆ ಗೊತ್ತಾಗಲ್ಲ. ಆದರೆ ನಮಗೆಲ್ಲ ದೇಹ ನಿಜವಾಗಿ ತೋರ್ತಾ ಇದೆ ಅಲ್ವಾ. ಈಗ ನಾವು ಹೇಗೆ ಜೀವನ ಮಾಡಬೇಕು? ಈಗ ಇಷ್ಟೆಲ್ಲ ಓದಿ ತಿಳ್ಕೊಂಡಿದ್ದೀವಿ, ಅಪರೋಕ್ಷ ಅನುಭೂತಿ ಆದರೆ ಎಲ್ಲವೂ ಆತ್ಮವೇ ಅನ್ನೋದು ಗೊತ್ತಾಗೋಗುತ್ತೆ ಅನ್ನೋದು ಗೊತ್ತಿದೆ. ಈಗ ಮುಂದಿನ ಜೀವನ ಹೇಗೆ? ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಅರ್ಧ ಗಂಟೆಯಿಂದ ನಾವು ನಮ್ಮ ಮನೆಗಳಿಗೆ ಹೊರಟೋಗ್ತೀವಲ್ಲ, ನಮ್ಮ ಜೀವನ ಹೇಗೆ ಮಾಡ್ಬೇಕು ನಾವು? ಎಡಬಿಡಂಗಿತಾನೆ ಈಗ ಇದ್ರ ದೇಹಾತ್ಮದ ಪ್ರಕಾರ ನಡ್ಕೋಬೇಕಾ, ಜೀವಾತ್ಮದ ಪ್ರಕಾರ ನಡ್ಕೋಬೇಕಾ, ಆತ್ಮನ ಸ್ವರೂಪದಲ್ಲಿ ನಡ್ಕೋಬೇಕಾ ಅಲ್ವಾ? ಈ ಥರ ಅನಿಸುತ್ತೆ. ಆವಾಗ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ನಾವೆಲ್ಲ ಆತ್ಮವೇ ಅಂತ ತಿಳ್ಕೊಂಡು ಈಗ ಬಂದಿರುವ ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಾ ಎಲ್ಲ ಈಗ ನಾವು ಆತ್ಮವೇ ನಾವು ಸತ್ಯ. ಆದರೆ ಈಗ ಇದೆಯಲ್ಲ ಪ್ರಾರಬ್ಧ ಕರ್ಮ, ಈ ಜನ್ಮಕ್ಕೆ ನಾವು ತೊಗೊಂಬಂದಿದ್ದೀವಲ್ಲ ಒಂದು ಗಂಟು ನಮ್ಮ ತಲೆ ಮೇಲೆ ಇಟ್ಕೊಂಡು ಬಂದಿದ್ದೀವಲ್ಲ, ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಾ
ಕಾಲ ಕಳೆಯಬೇಕು. ಅದಕ್ಕಾಗಿ ಬೇರೆಯವರನ್ನು ದೂರಬಾರದು. ಆಯಿತಾ? ನಮ್ಮ ಕರ್ಮ ನಮ್ಮದೇ ಅಂತ ಅನುಭವಿಸ್ಬೇಕು. ಮನಸ್ಸಿಗೆ ಏನನ್ನೂ ಹಚ್ಚಿಕೊಳ್ಳಬಾರದು, ಅಂದರೆ ಬಂಧನಕ್ಕೆ ಒಳಗಾಗುವಂತಿಲ್ಲ. ಯಾವ ಬಂಧನವೂ ಬೇಡ ಅಂತ ಹೇಳ್ತಾರೆ. ಅಂದರೆ ಅವ್ರು ಹಾಗೆ, ಅವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಅವ್ರು ಅದು ಇದು ಏನೆಲ್ಲ ಅಂಟಾಕೊಂಡು ಏನೆಲ್ಲ ಮಾಡ್ತೀವಿ. ಕೆಲಸ ಮಾಡಿ, ಕರ್ತವ್ಯ ಮಾಡಲಿಕ್ಕೆ ಆಚಾರ್ಯರಾಗಲಿ ಯಾರಾಗಲಿ ಇದನ್ನು ಹೇಳಲ್ಲ, ಬೇಡ ಅಂತ ಹೇಳಲ್ಲ. ಆಧ್ಯಾತ್ಮ ಜೀವಿ ನೀನು ಮೂಗು ಮುಚ್ಕೊಂಡು ಒಂದು ಕಡೆ ಕೂತ್ಕೊಂತ ಯಾರೂ ಹೇಳಲ್ಲ. ನಿಮ್ಮ ಕರ್ತವ್ಯಗಳನ್ನು ನೀವು ಪಾಲಿಸಲೇಬೇಕು. ಅದನ್ನು ನಿರ್ಮಮಕಾರದಿಂದ ಮಾಡಿ, ಬಂಧನವಿಲ್ಲದೆ ಮಾಡಿ, ನಿಮ್ಮ ಕರ್ಮವನ್ನು ಮುಗಿಸಿಕೊಳ್ಳಿ. ಥಿಯಾಸಫಿ ಹೇಳೋದು ಇದನ್ನೇ. ಥಿಯಾಸಫಿಯಲ್ಲಿ ಯಾವತ್ತೂ ನಿಮ್ಮ ಮನೆ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡಿ ಅಂತ ಹೇಳಲ್ಲ ನಾವು, ಅಲ್ವಾ? ಅದು ಮುಗಿಸ್ಕೊಂಡು ಇಲ್ಲಿ ಕೆಲಸ ಮಾಡಿ ಅಂತ ಹೇಳ್ತೀವಿ. ನಾವು ಮಾಡೇ ಮಾಡ್ತೀವಿ ಅದನ್ನು. ಹಾಗೆ ಇಲ್ಲ, ಅದನ್ನೇ ಹೇಳ್ತಾರೆ. ಅದಕ್ಕಾಗಿ ಈ ಸುಖ ದುಃಖಗಳಲ್ಲಿ, ಮಾನ ಅಪಮಾನಗಳಲ್ಲಿ ಎಲ್ಲವೂ ಇವಾಗಿಲ್ವ ಅಂದರೆ ಇದೆ, ಆದರೆ ಅದನ್ನು ಮನಸ್ಸಿಗೆ ತಗೋಬೇಡಿ. ಇದೆ, ಸುಖ ದುಃಖ ಇದೆ, ಮಾನ ಅಪಮಾನ ಇದೆ, ನೋವು ನಲಿವು ಇದೆ, ಕಷ್ಟ ನಷ್ಟ ಇದೆ, ಏನೆಲ್ಲ ಇದೆ ನಮ್ಮ ಜೀವಿತದಲ್ಲೇ. ಒಬ್ಬೊಬ್ರದ್ದು ಒಂದೊಂದು ಜೀವನ, ಪ್ರತಿಯೊಬ್ಬರದ್ದು ಒಂದೊಂದು ದೊಡ್ಡ ದೊಡ್ಡ ಕಾದಂಬರಿ ಬರೆಯುವಷ್ಟು ಜೀವನ ನಡೀತಾ ಇದೆ ನಮ್ಮೆಲ್ರದ್ದು. ಹಾಗಂತ ಅದನ್ನೆಲ್ಲ ಹಚ್ಕೊಂಡು ಕೂತ್ಕೊಳ್ಬೇಡಿ. ಅವೆಲ್ಲವನ್ನು ಕೂಡ ಇದು ಜೀವನ ಅಂತ ತಿಳ್ಕೊಂಡು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅವೆಲ್ಲದರ ಮಧ್ಯೆ ನಾನಾಗಿಯೇ ಇರುವಂತಹ ಒಂದು ಜೀವನ ಇದೆ ಅಲ್ವಾ? ನಮ್ಮ ಸಾಧನೆಯ ಜೀವನ ಒಂದಿದೆ ಅಲ್ವಾ? ನಮ್ಮಷ್ಟಕ್ಕೆ ನಾವು ಹಾಯಾಗಿ ಒಳಗಿರುವಂತಹ ಒಂದು ಜೀವನ ಇದೆ ಅಲ್ವಾ? ಅದಕ್ಕೆ ಸ್ವಲ್ಪ ಅನುವು ಮಾಡಿಕೊಳ್ಳಿ. ನಿಮಗಾಗಿ ಸ್ವಲ್ಪ ವ್ಯಾಸಂಗ ಮಾಡಿ, ನಿಮಗಾಗಿ ಸ್ವಲ್ಪ ಧ್ಯಾನ ಮಾಡಿ, ನಿಮಗಾಗಿ ನಿಮ್ಮ ಪ್ರೀತಿಯ ಕೆಲಸವನ್ನು ಮಾಡಿ, ನಿಮಗೇನಿಷ್ಟನೋ ಅದನ್ನು ಮಾಡಿ. ನಿಮ್ಮದು ಅಂತ ಹೇಳಿ ಸ್ವಲ್ಪ ವೇಳೆ ಮಾಡ್ಕೊಳ್ಳಿ. ಅದನ್ನು ಆತ್ಮಾನಂದವನ್ನು ಅನುಭವಿಸಿ, ಅದಕ್ಕಾಗಿ ಖುಷಿ ಪಡುವಂತಹ ಒಂದು ವೇಳೆಗಳನ್ನು ನಿಮ್ಮದಾಗಿ ಒಂದು ಅರ್ಧ ಗಂಟೆನಾದರೂ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹೇಗೆ ಜೀವನ ಮಾಡಬೇಕು ಆಚಾರ್ಯರು ಹೇಳ್ತಾರೆ. ದೇಹವು ನಿಜವಾಗಿ ಇದ್ದು ಜ್ಞಾನವನ್ನು ಪಡೆದಾಗ ಆತ್ಮ ಆಗಲ್ಲ. ದೇಹವು ಯಾವಾಗಲೂ ಆತ್ಮವೇ ಆಗಿರುತ್ತೆ. ಈ ಅರಿವು ಬರಬೇಕು ನಮಗಷ್ಟೇ. ಆ ಅರಿವು ಬಂದಾಗ ಸಂಸಾರದ ಸುಖ ದುಃಖ ತೊಂದರೆ ತಾಪತ್ರಯ ಕಷ್ಟ ನಷ್ಟ ಮಾನ ಅಪಮಾನ ಯಾವುದೂ ಅಂಟೋದಿಲ್ಲ. ದುಃಖ ಬಂದಾಗ ಕುಗ್ಗಬೇಕಾಗಿಲ್ಲ, ಸುಖ ಬಂದಾಗ ಹಿಗ್ಗಬೇಕಾಗಿಲ್ಲ. ಅರಿವಿದ್ದರೆ ಸಾಕು. ಎಲ್ಲವೂ ಆತ್ಮವೇ. ನಾನು ಬಂದಿರೋದು ನನ್ನ ಪ್ರಾರಬ್ಧ ಕರ್ಮವನ್ನು ತೀರಿಸಲಿಕ್ಕಾಗಿ. ಈ ಅರಿವಿದ್ದಾಗ ಮತ್ತೆ ಹೆಚ್ಚಿನ ಕರ್ಮವನ್ನು ಮಾಡೋದಿಲ್ಲ ನಾವು. ಅದಕ್ಕೆ ಕರ್ಮಕ್ಕೆ ಸಿಗಾಕೊಳ್ಳೋದಿಲ್ಲ. ಇರೋದನ್ನು ಮುಗಿಸೋ ಕಡೆಗೆ ನೋಡ್ತೀವಿ. ಆದರೆ ಜ್ಞಾನಗಳಾಗುವ ಕಡೆಗೆ ನಾವು ಮುಂದೆ ಹೋಗ್ತಾ ಇರ್ತೀವಿ. ಈ ಕೆಲಸ ಮಾಡಿ ಅಂತ ಆಚಾರ್ಯರು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಪುಸ್ತಕ, ನಿಜಕ್ಕೂ ಅಷ್ಟು ಚೆನ್ನಾಗಿದೆ. ಹೀಗೆ ಅದಕ್ಕೋಸ್ಕರ ಹಿಗ್ಗದೆ ಕುಗ್ಗದೆ ಉದ್ವೇಗ ಪಡೆದಲೆ ಕಳವಳಗೊಳ್ದಲೆ ಇನ್ನೂ ಯಾವಾಗ, ಎಷ್ಟೋ ಸಲ ಅನಿಸೋದು ನನಗೆ ಪ್ರಾರಂಭದಲ್ಲಿ, ಇನ್ನೂ ಯಾವಾಗ ನನಗಿದೆಲ್ಲ ಬಿಟ್ಟು ನಾನು ಹೊರಟೋಗೋದು ಅಂತ. ಎಲ್ಲಿಂದ ಹೋಗೋಕ್ಕೆ ಸಾಧ್ಯ ಇದೆ? ಅದಕ್ಕೆ ಟೈಮ್ ಇದೆ ಇನ್ನು. ಯಾಕೆಂದರೆ ದೇಶ ಕಾಲಗಳಿಗೆ ಬಂದಿದ್ದರು ನಾವು. ನಮಗೆ ಸ್ಪೇಸು ಇದೆ, ಟೈಮು ಇದೆ, ಅದನ್ನು ಮೀರಿ ಹೋಗೋಕ್ಕಾಗಲ್ಲ. ಹಾಗೆ ನಿರ್ಲಿಪ್ತತೆಯನ್ನು ಗಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಜೀವನದಲ್ಲಿ ನಿರ್ಲಿಪ್ತತೆ ಬಹಳ ಮುಖ್ಯ. ಆಗೋದೆಲ್ಲ ಆಗ್ತಾ ಇರುತ್ತೆ. ಈ ಶರೀರಕ್ಕೆ ಆಗತ್ತೆ, ಮನಸ್ಸಿಗೆ ಆಗ್ತಾ ಇರುತ್ತೆ, ನಿಜ. ಹಾಗಂತ ನಾವು ನಿರ್ಲಿಪ್ತರಾಗಿರೋಣ. ಅದನ್ನು ನಾವು ತುಂಬ ಮನಸ್ಸಿಗೆ ಹಚ್ಕೊಂಡು ಒದ್ದಾಡೋದು ಬೇಡ. ನಿರ್ಲಿಪ್ತತೆಯನ್ನು ತಾಳೋಣ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತಾರೆ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಬರಲಿ, ಬಂದಿದ್ದೆಲ್ಲ ಬರಲಿ. ನಮ್ಗಲ್ದೆ ಇನ್ಯಾರಿಗೆ ಬರುತ್ತೆ? ಇನ್ನು ಮರಕ್ಕೆ ಬರುತ್ತಾ? ಕಷ್ಟ ಸುಖ ಯಾರಿಗೆ ಬರುತ್ತೆ? ಮನುಷ್ಯರಿಗೆ ಬರುತ್ತೆ. ಸೊ ಬಂದಿದ್ದು ಬರಲಿ, ಗೋವಿಂದನ ದಯೆ ಇರಲಿ, ಅಷ್ಟೇ. ಹೀಗೆ ಹೋದಾಗ ಏನಾಗುತ್ತೆ ಅಂದರೆ ಆತ್ಮಾನಂದದಲ್ಲಿದ್ದು ನಮ್ಮ ಕರ್ಮಗಳನ್ನು ಮುಗಿಸ್ತೇವೆ. ಇದಿದೆಯಲ್ಲ, ಎಷ್ಟೋ ಜನ್ಮಗಳನ್ನು ಕಡಿಮೆ ಮಾಡ್ತದೆ. ಹೊಸ ಕರ್ಮಗಳನ್ನು ಮಾಡೋದಿಲ್ವಲ್ಲ, ಇರೋದನ್ನಷ್ಟೇ ಮುಗಿಸ್ತೀವಲ್ವ. ಆವಾಗ ಜನ್ಮಗಳು ಕಮ್ಮಿ ಆಗಲಿಲ್ವ ನಮಗೆ? ಎಷ್ಟು ಅಲ್ಲ, ಈ ರೀತಿ ಯೋಚನೆ ಮಾಡಬೇಕಾಗತ್ತೆ ನಾವು. ಹಾಗೆ ಅವಾಗೇನಾಗುತ್ತೆ, ನಮ್ಮ ಕರ್ಮಗಳನ್ನು ಆತ್ಮಾನಂದದಲ್ಲಿ ಇದ್ದುಕೊಂಡೇ ಮುಗಿಸ್ತೇವೆ. ಇರುವುದೆಲ್ಲವೂ ಒಂದೇ, ಅದು ಬ್ರಹ್ಮವೇ, ಅದೇ ಆತ್ಮ, ಅದೇ ಓಂಕಾರ. ಇದನ್ನು ಅರ್ಥ ಮಾಡಿಕೊಂಡು ಅದರ ಸಾಕ್ಷಾತ್ಕಾರದ ಕಡೆಗೆ, ಅಂದರೆ ಸಾಧನೆಯ ಕಡೆಗೆ ನಮ್ಮೆಲ್ಲರ ಗಮನವನ್ನು ಕೂಡ ಹರಿಸೋಣ. ಇನ್ನು ಅತ್ಯಂತ ಬ್ಯೂಟಿಫುಲ್ ಆದಂಥ ಇನ್ನು 2 ಭಾಗಗಳು ಉಳಿದಿದೆ, 2 ಚಾಪ್ಟರ್ ಉಳಿದಿದೆ. ಅದನ್ನು ನಾಳೆ ನೋಡೋಣ.
ಇದುವರೆಗೂ ಕೇಳಿಸ್ಕೊಂಡಿದ್ದಕ್ಕೆ ವಂದನೆಗಳು.